ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ ಕೆಲ ತಿಂಗಳ ಹಿಂದೆ ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ ಅನ್ನೋ ಚರ್ಚೆಯನ್ನ ಮಾಡಿದ್ವಿ. ಇವತ್ತು ಆ ಕಾಲ ಬಂದಿದೆ ಅನ್ನೋ ಚರ್ಚೆ. ಅಂದ್ರೆ 6 ಸ್ಟ್ಯಾನ್ಸಾಗಳಿದ್ದ ಪೂರ್ಣ ಗೀತೆಗೆ ಕತ್ತರಿ ಪ್ರಯೋಗ ಮಾಡಿ 2 ಸ್ಟ್ಯಾನ್ಸಾಗಳಿಗೆ ಇಳಿಕೆ ಮಾಡಿ ರಾಷ್ಟ್ರಗೀತೆ ಆಗಬೇಕಾಗಿದ್ದ ಗೀತೆಯನ್ನ ರಾಷ್ಟ್ರೀಯ ಗೀತೆಯ ಸ್ಥಾನಮಾನ ಕೇಳಿಸಿ, ರಾಷ್ಟ್ರೀಯ ಗೀತೆ ಆದರೂ ಕೂಡ ಅದಕ್ಕೆ ಸಲ್ಲಬೇಕಾದ ಸ್ಥಾನಮಾನಗಳು ಸಿಗದೇ ಇರೋ ರೀತಿಯಲ್ಲಿ ಒಂದರ್ಥದಲ್ಲಿ ನಾವು ಹೆಡ್ಲೈನ್ನಲ್ಲಿ ಹೇಳಿದಾಗೆ ಈ ಗೀತೆಗೆ, ಅದರಲ್ಲೂ ಭಾರತದ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಹಾಗೆ ಸ್ವತಂತ್ರ ಹೋರಾಟಗಾರರಿಗೆ ಚೈತನ್ಯವನ್ನು ತುಂಬ್ತಾ ಇದ್ದ ಗೀತೆಗೆ ಗ್ರಹಣ ಕವಿಯುವಂತೆ ಮಾಡಿದ್ದ ಪರಿಸ್ಥಿತಿ ಇದೀಗ ತಿಳಿಯಾದಂತೆ ಕಾಣ್ತಾ ಇದೆ. ಇವತ್ತು ಬೆಳಗಿನಿಂದ ಸುದ್ದಿಯಲ್ಲಿ ನಾವು ಪ್ರಸಾರ ಮಾಡಿದ್ವಿ, ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಇಷ್ಟು ದಿನ ಯಾವ ಸ್ಟ್ಯಾನ್ಸಾಗಳನ್ನು ಬಿಟ್ಟು ಹಾಡಲಾಗ್ತಾ ಇತ್ತೋ ಆ ಸ್ಟ್ಯಾನ್ಸಾಗಳನ್ನು ಕೂಡ ಒಳಗೊಂಡಂತೆ ಇನ್ಮೇಲೆ ಪೂರ್ಣ ಗೀತೆಯನ್ನು ಹಾಡಬೇಕು. ಸರ್ಕಾರಿ ಕಾರ್ಯಕ್ರಮಗಳು, ಕಚೇರಿಗಳು ಹಾಗೆ ಶಾಲೆಗಳಲ್ಲಿ ಇನ್ನು ಮುಂದೆ ನ್ಯಾಷನಲ್ ಆ್ಯಂಥಮ್ ಹೇಳಲಿಕ್ಕೆ ಮುಂಚೆ ನ್ಯಾಷನಲ್ ಸಾಂಗ್ ವಂದೇ ಮಾತರಮನ್ನು ಪೂರ್ಣವಾಗಿ ಹಾಡಬೇಕು ಅನ್ನೋ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಮ್ಮಲ್ಲಿ ಯಾವುದೇ ಬದಲಾವಣೆಗಳಾದರೂ ಕೂಡ ಅದರಲ್ಲಿ ರಾಜಕೀಯ ವಾದ ವಿವಾದ ಇಲ್ಲದೆ ಇರೋದಿಲ್ಲ. ಈಗ ಸರ್ಕಾರ ತಂದಿರುವ ಈ ನಿಯಮಕ್ಕೂ ಕೂಡ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಈ ಆಕ್ಷೇಪಗಳು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ವಿಕಾಸ್ ಪುತ್ತೂರ್ ಅವರಿದ್ದಾರೆ, ಚಿಂತಕರಾದ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, JDS ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರಿದ್ದಾರೆ, ಹಾಗೆ ಹಿಂದೂ ಮುಖಂಡರಾದ ಗಿರಿಧರ್ ಉಪಾಧ್ಯಾಯ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಚರ್ಚೆಯಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳೆಯ ಹೊರಗೆ ಉಳಿಯುವ ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾಗಿ ಅಧಿಕೃತವಾದ ಕಾಂಗ್ರೆಸ್ ವಕ್ತಾರರು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ. ಮೊದಲಾಗಿ ನಾನು ಶರೀಫ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾವು ಹಿಂದಿನ ಬಾರಿ ಚರ್ಚೆ ಮಾಡಿದಾಗ ವಂದೇ ಮಾತರಂ ಬಗ್ಗೆ ನಿಮ್ಮ ಜಾಗದಲ್ಲಿದ್ದ ಮತ್ತೊಬ್ಬರು ಮುಸ್ಲಿಂ ಮುಖಂಡರು ಹೇಳಿದರು, ಕಡ್ಡಾಯ ಮಾಡೋ ಹಾಗಿಲ್ಲ, ವಂದೇ ಮಾತರಮನ್ನು ಕಡ್ಡಾಯ ಮಾಡಿದ್ರೆ ಹಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಮುದಾಯ ಇದನ್ನು ಬಾಯ್ಕಾಟ್ ಮಾಡುತ್ತೆ, ಹಾಗೆ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ದಂಗೆಯ ಸ್ವರೂಪ ಪಡೆದರೂ ಕೂಡ ಆ ಹೋರಾಟ ಅಚ್ಚರಿ ಇಲ್ಲ ಅನ್ನೋ ಹೇಳಿಕೆಯನ್ನು ನೀಡಿದರು. ಈಗ ಒಂದು ಅರ್ಥದಲ್ಲಿ ಕಡ್ಡಾಯವೇ, ನಿಮ್ಮ ಅಭಿಪ್ರಾಯ ಏನಿದೆ? ನೋಡಿ, ಇದರಲ್ಲಿ 2 ವಿಷಯ ಇದೆ. ಒಂದರ್ಥದಲ್ಲಿ ಕಡ್ಡಾಯ ಅಂತ ಹೇಳ್ತಿರಲ್ಲ, ಅದು ಬಂದು ಗವರ್ಮೆಂಟ್ ಡೆಸಿಗ್ನೇಟೆಡ್ ಈವೆಂಟ್ಸ್ಗೆ ಮಾತ್ರ, ಅಂದರೆ ಎಲ್ಲ ಈವೆಂಟ್ಸ್ಗೂ ಅಲ್ಲ. ಪ್ರೆಸಿಡೆಂಟ್ ಇರತಕ್ಕಂಥ ಕೆಲವು ಫಂಕ್ಷನ್ಸ್ಗಳು ಮತ್ತು ಗವರ್ನರ್ಸ್ಗೆ ಅಂತ ಕೆಲವು ಫಂಕ್ಷನ್ಸ್ ಇರುತ್ತೆ, ಅವರ ನಡುವೆ ಇರುವ ಆ ಫಂಕ್ಷನ್ಸ್ನಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ಲಿ ಎಕ್ಸ್ಪ್ರೆಸಿವ್ಲಿ ಸೆಡ್, ಇದು ಬಂದು ಡೆಸಿಗ್ನೇಟೆಡ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಸೊ ಫಸ್ಟು ಮುಸಲ್ಮಾನರು ಗಾಬರಿ ಆಗಬೇಕಾಗಿಲ್ಲ, ಎಲ್ಲರಿಗೂ ಇದು ಕಡ್ಡಾಯಗೊಳಿಸಿದ್ದಾರೆ ಅಂತ ಆ ಒಂದು ಮನಸ್ಥಿತಿಯಿಂದ ಆಚೆ ಬನ್ನಿ. ಇಲ್ಲ, ಫಸ್ಟ್ ವಿಷಯ ಯಾರು ಗಾಬರಿ ಆಗ್ತಾರೋ ಅವರಿಗೆ, ನನಗಂತಿಲ್ಲ. ಒಂದೆಲ್ಲ ಕಡ್ಡಾಯಗೊಳಿಸಿದ್ರೆ ನನಗಂತೂ ಗಾಬರಿ ಆಗೋದಿಲ್ಲ, ಒಂದು ವಿಷಯ. ಎರಡನೇ ವಿಷಯ, DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಾವು ಯಾವುದನ್ನ ಪ್ರಾರಂಭಿಸಿದೀವೋ ಅದನ್ನೇ ಇವರು ಪಾಲಿಸ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿದ್ದಾರೆ. ನೋಡಿ, ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1950ನಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರುವಾಗ ಅವರು ಅಪ್ರೂವ್ ಮಾಡಿರೋದು ಬರೀ 2 ಸ್ಟ್ಯಾನ್ಸಾ ಮಾತ್ರ. ಯಾಕೆ ಇನ್ನೂ ಮಿಕ್ಕಿರುವ 4 ಸ್ಟ್ಯಾನ್ಸಾ, ಒಟ್ಟು ಇರೋದು 6 ಸ್ಟ್ಯಾನ್ಸಾ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದಿಟ್ಟಿರುವ ಚಟರ್ಜಿ, ಅದೇ ಚಟ್ಟೋಪಾಧ್ಯಾಯ ಅಂತ ಕೂಡ ಇದೆ, ಚಟರ್ಜಿ ಕೂಡ ಇದೆ, 2 ಇದೆ. ಸೊ 1882ನಲ್ಲಿ ಆನಂದ ಮಠನಲ್ಲಿ ಇದು ಬರೆದಿಟ್ಟಿದ್ದಾರೆ. ಸೊ ಇದರಲ್ಲಿ ಇರತಕ್ಕಂಥ ವಿಷಯ ಏನಂದ್ರೆ, ಇದು ಪ್ರೇರಣೆಯನ್ನು ಕೊಡುತ್ತಿತ್ತು ಆ ವೇಳೆಯಲ್ಲಿ ಫಾರ್ ದಿ ಫ್ರೀಡಮ್ ಸ್ಟ್ರಗಲ್ನಲ್ಲಿ. ಹೌದು, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದರಲ್ಲಿ ಇರತಕ್ಕ 4 ಸ್ಟ್ಯಾನ್ಸ್ನಲ್ಲಿ ಏನಿದೆ ಅಂದ್ರೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ತ್ವಂ ಹಿ ದುರ್ಗ ದಶ ಪ್ರಹರಣ ಧಾರಿಣಿ ಅಂದ್ರೆ 10 ಕೈಗಳು ಇರುವಂತಹ ದುರ್ಗೆಮ, ನಿಮ್ಮ ಹೆಸರಿಂದ ನಾವು ಆರಾಧಿಸ್ತಿದೀವಿ. ಕಮಲಾ ಅಂತ ಹೇಳಿ ಲಕ್ಷ್ಮಿಯನ್ನು ಆರಾಧಿಸ್ತಿದೀವಿ, ವಾಣಿ ಅಂತ ಹೇಳಿ ನಾವು ಸರಸ್ವತಿನೂ ಆರಾಧಿಸ್ತಿದೀವಿ ಅಂತ ಈ 4 ಇರುವಂತಹ ಸ್ಟ್ಯಾನ್ಸಾಗಳನ್ನ ಇದನ್ನ ನಾವು ಇಟ್ಕೊಳ್ಳಕ್ಕಾಗಲ್ಲ. ಈ 4 ಸ್ಟ್ಯಾನ್ಸಾಗಳು ಇವನ್ನ ನಾವು ರಾಷ್ಟ್ರೀಯ ಗೀತೆ ಅಂತ ನಾವು ಮಾಡಲ್ಲ. ನಾವು ಮಾಡಿರೋದು 2
ಆ ಒಂದು ಸ್ಟ್ಯಾನ್ಸವನ್ನು ಮಾತ್ರ ನಾವು ರಾಷ್ಟ್ರೀಯ ಗೀತೆ ಅಂತ ಮಾಡಿದ್ದೀವಿ ಅಂತ ಇವತ್ತವರೆಗಿದೆ. ಇವತ್ತು ಹೊಸದಾಗಿರುವ ಕಾನೂನು ಏನಂದ್ರೆ 6 ಸ್ಟ್ಯಾನ್ಸ್ಗಳನ್ನು ಕೂಡ ನಾವು ರಾಷ್ಟ್ರಗೀತೆಯಾಗಿ ಮಾಡ್ತಿದೀವಿ ಅಂತ ಹೇಳೋದು ಇದು ಹೊಸದು. ಇದಕ್ಕೆ DK ಶಿವಕುಮಾರ್ ಅವರು ನಾವು ಕೊಟ್ಟಿರೋದನ್ನ ಇವರು ಪಾಲಿಸ್ತಿದ್ದಾರೆ ಅಂತ ಹೇಳುವ ಈ ಒಂದು ಮಾತಿದಲ್ಲ, ಅದು ಅಜ್ಞಾನದ ಮಾತಾಗಿದೆ. ಫಸ್ಟ್ ವಿಷಯ, DK ಶಿವಕುಮಾರ್ ಅವರು ಏನು ಹೊಸದಾಗಿ ತಗೊಂಡ್ ಬಂದಿದ್ದಾರೆ. DK ಶಿವಕುಮಾರ್ ಅವರ ಹೇಳಿಕೆಯನ್ನ ಉಳಿಸ್ಕೊಂಡು ಮಾತನಾಡೋಣ. ಬಟ್ ಶರೀಫ್ ಅವರೇ, ನೀವು ಹೇಳ್ತಿದ್ರಿ ಈ ಅಂದ್ರೆ ವಾಣಿ ಅನ್ನೋದು ಹಾಗೆ ದುರ್ಗೆ ಅನ್ನೋದನ್ನ ಒಪ್ಪಲಿಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ ನಾವು ಒಪ್ಪಿಗೆ ಕೊಡೋದಿಲ್ಲ. ಫಸ್ಟ್ ವಿಷಯ, ಯಾಕಂದ್ರೆ ನಾನು ಉಳಿದ ಪ್ಯಾನಲಿಸ್ಟ್ ಗಳಿಗೆ ಹೋಗ್ಲಿಕ್ಕೆ ಮುಂಚೆ ಅವರೆಲ್ಲರ ಅನುಮತಿ ಮೇರೆಗೆ ಒಂದು ಚಿಕ್ಕ ಸಂದೇಹ. ಈಗ ರಾಷ್ಟ್ರೀಯ ಲಾಂಛನ ಅಂದ ಮೇಲೆ ಅದನ್ನ ಮುಸಲ್ಮಾನರು ಕೂಡ ಗೌರವ ಕೊಡಬೇಕು, ಕ್ರೈಸ್ತರು ಗೌರವ ಕೊಡಬೇಕು, ಹಿಂದೂಗಳು ಗೌರವ ಕೊಡಬೇಕು. ಯಾಕಂದ್ರೆ ಅದು ಭಾರತದ ಅಸ್ಮಿತೆ. ನಾವು ಅದು ಅಶೋಕ ಚಕ್ರ ಅನ್ನೋ ಕಾರಣಕ್ಕೆ ಕಲ್ಲಲ್ಲಿ ಹೊಡಿತೀವಿ ಅಂದ್ರೆ ಅವರನ್ನ ಭಾರತೀಯರು ಅಂತ ಕರೀಲಿಕ್ಕೆ ಕಷ್ಟ ಆಗುತ್ತೆ. ಈಗ ವಂದೇ ಮಾತರಂನ 6 ಸ್ಟ್ಯಾನ್ಸಾಗಳು ಕೂಡ ರಾಷ್ಟ್ರೀಯ ಗೀತೆ ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಾಗ ಅದನ್ನ ನಾವು ಹೇಳೋದಿಲ್ಲ ಅಂತಂದ್ರೆ ಇದನ್ನ ರಾಷ್ಟ್ರ ವಿರೋಧಿ ಅಂತ ಕರಿಬೇಕಾ ಬೇಡ? ನನ್ನ ಸಂದೇಹ, ನೀವು ಉತ್ತರ ಕೊಡಿ. ಸಂದೇಹ ಅಂತೂ ಸರಿಗಿದೆ. ಅದಕ್ಕೆ ಉತ್ತರ ಬಂದು ನಾನ್ ಕೊಡಕ್ಕಿಂತ ಸುಪ್ರೀಂ ಕೋರ್ಟ್ ಏನ್ ಕೊಟ್ಟಿದೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ ಹೇಳುವಂತಹ ವರ್ಡಿಕ್ಸ್ ಅನ್ನು ಓದ್ಬಿಟ್ರೆ ನಮ್ಮಲ್ಲಿ ಗೊಂದಲನೇ ಇರೋದಿಲ್ಲ. ಫಸ್ಟ್ ವಿಷಯ, ಬಿಜಾಯ್ ಎಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986 ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜುಡಿಷಿಯಲ್ ಪ್ರೆಸಿಡೆಂಟ್ ಕೊಟ್ಟಿದೆ. ಅದೇನಂದ್ರೆ ಒಂದು ಬಾರಿ ಪ್ರೆಸಿಡೆಂಟ್ ಕೊಟ್ಟ ಮೇಲೆ ಅದು ನಮಗೆ ಕಾನೂನಾಗತ್ತೆ. ಅಂತಹ ಮಾತಲ್ಲಿ ಏನಂದ್ರೆ 3 ಯುವಕರು ಜಿಹೋವಾಸ್ ವಿಟ್ನೆಸ್ ಕ್ರೈಸ್ತರು ಹುಡುಗರು ಬಂದು ನ್ಯಾಷನಲ್ ಆಂಥಮ್ ಬಂದು ನಿಂತ್ಕೊಂಡಿಲ್ಲ, ಅವ್ರು ಬಂದು ಹಾಡಿಲ್ಲ. ಆ ಒಂದು ವೇಳೆಯಲ್ಲಿ ಈ ಕೇಸು ಸುಪ್ರೀಂ ಕೋರ್ಟ್ ಹೋಗಿರುವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ 19 ಕ್ಲಾಸ್ 1A ನಲ್ಲಿ ಇವ್ರಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಅವರು ಧರ್ಮದಲ್ಲಿ ನಿಂತ್ಕೊಳ್ಬಾರದಂತ ಇದೆ ಜಿಹೋವಾಸ್ ವಿಟ್ನೆಸಸ್ ನಲ್ಲಿ. ಹಾಗಾಗಿ ಅವರನ್ನು ನೀವು ಕಡ್ಡಾಯಗೊಳಿಸಂಗಿಲ್ಲ ಅಂತ ಹೇಳಿ ಆರ್ಟಿಕಲ್ 25 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಿಲ್ ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಸ್ಪೀಚ್. ಇದ್ರ ಬಗ್ಗೆನೂ ಇತ್ತೀಚೆಗೆ ಸಾಕಷ್ಟು ತಕರಾರುಗಳಿದೆ. ಅರ್ಥ ಆಯ್ತು ನಿಮ್ಮ ಉದ್ದೇಶ ಏನು? ಇವಾಗ ಯಾರು ನಮ್ಮ ಮೇಲೆ ಕಡ್ಡಾಯ ಅಂತ ಹೇಳಿ ಹೇರಿಕೆ ಮಾಡೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಇಟ್ ಕ್ಯಾನ್ ನಾಟ್ ಬಿ ಕೋಯರ್ಸ್ಡ್ ಬೈ ಮೇಕಿಂಗ್ ಸಿಂಗಿಂಗ್ ಆಬ್ಲಿಗೇಟರಿ. ಇದು ಯಾರು ಹೇಳೋದು? ಸುಪ್ರೀಂ ಕೋರ್ಟ್. ಇವಾಗ ಏನೇ ಕಾನೂನು ತಂದ್ರೂ ಕೂಡ ಫೈನಲಿ ಸುಪ್ರೀಂ ಕೋರ್ಟ್ ಅದನ್ನ ರಿವ್ಯೂ ಮಾಡುತ್ತೆ. ಅದರ ನಂತರ ಸ್ಟ್ರೈಕ್ ಆಫ್ ಮಾಡೋ ಜಾಗದಲ್ಲಿ ಸ್ಟ್ರೈಕ್ ಆಫ್ ಕೂಡ ಮಾಡುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಸರ್. ನಾನು ಈ ಆಯಾಮದಲ್ಲಿ ಪ್ರಶ್ನೆ ಕೇಳೋಕಿತ್ತು, ಬಟ್ ಸ್ಟಿಲ್ ಬಿಜೆಪಿಗರಿಗೆ ಒಂದು ರಾಜಕೀಯ ಪ್ರಶ್ನೆ ಕೇಳ್ಬಿಡೋಣ. ಇವತ್ತು ಈ ನಿರ್ಧಾರ ಪ್ರಕಟ ಆದ್ಮೇಲೆ ಬಹುತೇಕ ವಿರೋಧ ಪಕ್ಷಗಳು ಕೇಂದ್ರ ಮಟ್ಟದಲ್ಲಿ ಆರೋಪ ಮಾಡ್ತಿರೋದೇನು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ. ವಿಕಾಸ್ ಪುತ್ತೂರ್ ಅವರೇ, ಹಾಗಾಗೇನೆ ಪಶ್ಚಿಮ ಬಂಗಾಳದಲ್ಲಿ ವೋಟ್ಗಳ ದೃಷ್ಟಿಯಿಂದ ಬಿಜೆಪಿ ಈ ರೀತಿಯ ನಿರ್ಧಾರ ಮಾಡ್ತಿದೆಯೇ ಹೊರತು ಒಂದೇ ಮಾತ್ರ ಗೀತೆ ಬಗ್ಗೆ ಆಗಲಿ, ರಾಷ್ಟ್ರ ಪ್ರೀತಿ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಇದು ಯಾವುದು ಕೂಡ ಬಿಜೆಪಿಯ ಮೂಲ ಉದ್ದೇಶ ಅಲ್ಲ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಅನ್ನೋ ಗಂಭೀರ. ನಾನು ನೋಡಿ, ಕಾಂಗ್ರೆಸ್ ಹೇಳಿರುವಂಥದ್ದು ಇದು. ಈಗ ಒಂದೇ ಮಾತರಂನ 6 ಸ್ಟಾನ್ಸಾಗಳನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಬಿಜೆಪಿಗೆ ರಾಜಕೀಯ ಲಾಭ ಆಗ್ತದೆ ಅನ್ನುವಂಥದ್ದೇ ವಾದ ಆಗಿರ್ತಿದ್ರೆ ಕಾಂಗ್ರೆಸ್ಸೇ ಮಾಡ್ಬೋದಿತ್ತಲ್ಲ. 75 ವರ್ಷದಿಂದ ಯಾಕೆ ಮಾಡಲಿಲ್ಲ ಅವರು? ಯಾಕೆ ಮಾಡಲಿಲ್ಲ? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಧೈರ್ಯ ಇರಲಿಲ್ಲ. ಇವತ್ತು ನಾವು ಮಾಡಿದ್ದೇವೆ, ಅವ್ರು ಏನೋ ಒಂದು ಹೇಳಬೇಕು, ಹೇಳ್ತಾರೆ. ನೋಡಿ, ಇದರ ಇತಿಹಾಸವನ್ನು ನಾವು ಗಮನಿಸಬೇಕು. 1937ನೇ ಇಸ್ವಿಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅನ್ನುವಂಥವನೇನಿದ್ದಾರೆ, ಆ ಮೊಹಮ್ಮದ್ ಅಲಿ ಜಿನ್ನಾ ಒಂದು ಖ್ಯಾತಿ ತೆಗಿತಾರೆ. ಏನು ಅಂತ ಹೇಳಿದರೆ, ಒಂದೇ ಮಾತರಮಲ್ಲಿರ್ತಕ್ಕಂಥ ಎಲ್ಲ ಸಾಲುಗಳಿಂದ ನಮಗೆ ನೋವಾಗ್ತಾ ಇದೆ ಅಂತ ಒಂದು ವಿಪರೀತವಾದಂಥ ಖ್ಯಾತಿ ತೆಗೆದಾಗ ಕೇವಲ 5 ಡೇಸಲ್ಲಿ ಅದನ್ನು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಒಂದು ಲೆಟರ್ ಬರೀತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಲೆಟರ್ ಬರೆದು ಇದರಲ್ಲಿ ಇರ್ತಕ್ಕಂಥದ್ರಿಂದ ಮುಸಲ್ಮಾನರಿಗೆ ಇರಿಟೇಟ್ ಆಗ್ತಾ ಇದೆ, ಆ ಇರಿಟೇಷನ್ನ ಕಾರಣದಿಂದ ನಾವು 4 ಅಂಶಗಳನ್ನು 4 ಸ್ಟ್ಯಾನ್ಸಾಗಳನ್ನು ಒಂದೇ ಮಾತರಂ ಗೀತೆಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ 26ನೇ ತಾರೀಕು ಕಾಂಗ್ರೆಸ್ ರೆಸಲ್ಯೂಷನ್ ಮಾಡಿ ಕೇವಲ 2 ಸ್ಟಾನ್ಸಾಗಳನ್ನು ಉಳಿಸ್ಕೊಂಡು ಮುಸ್ಲಿಮರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿ ಒಂದೇ ಮಾತರಂನ 4 ಸ್ಟಾನ್ಸಾಗಳನ್ನ ತೆಗೆದಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಬಗ್ಗೆ ಮಾತಾಡುವಂತ ಯಾವ ಯೋಗ್ಯತೆ ಇದೆ? ಯಾವ ಯೋಗ್ಯತೆ ಇದೆಯಾ? ವಿಕಾಸ್ ಪುತ್ತೂರ್ ಅವರೇ, ನೀವು ಕೋಟ್ ಮಾಡ್ತಾ ಇರುವ 1937ರ ಡಿಸಿಷನ್ ಅಲ್ಲಿ ಡೆಲಿಬರೇಟ್ ಆಗಿ ಕೆಲವೊಂದು ಅಂಶಗಳನ್ನ ಬಿಟ್ಟು ಮಾತನಾಡ್ತಿದ್ದೀರಾ ಅನ್ನೋ ಅನುಮಾನ ನನಗೆ 100% ಇಲ್ಲ. ನೀವು ಹೇಳಿ ಆ ತರ ಯಾವ್ದಿದ್ರು ಕೂಡ. ಯಾಕಂದ್ರೆ ನೀವು ಹೇಳ್ತಿದ್ದೀರಿ ಇದು ಕೇವಲ ನೆಹರು ಅವರ ಡಿಸಿಷನ್ ಅನ್ನೋ ರೀತಿಯಲ್ಲಿ ಬಿಜೆಪಿಗರು ಬಹುತೇಕರು. ಬಟ್ ಆ ಕಮಿಟಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇದ್ರು, ಮೌಲಾನಾ ಆಜಾದ್ ಅವರು ಇದ್ರು, ಆಚಾರ್ಯ ದೇವ್ ಅವರು ಇದ್ರು, ಠಾಗೂರ್ ಅವರು ಕೂಡ ಇದ್ರು. ಯಾಕೆ ಡೆಲಿಬರೇಟ್ ಆಗಿ ಬೇರೆ ಹೆಸರುಗಳನ್ನ ಬಿಟ್ಟು ನೆಹರು ಹೆಸರು? ಐ ಆಮ್ ಆನ್ಸರಿಂಗ್ ಯು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗಿದ್ದು 26ನೇ ತಾರೀಕಿಗೆ
26th ಅಕ್ಟೋಬರ್ 1937. ಸರಿ. 20ನೇ ತಾರೀಕಿಗೆ ನೆಹರು ಅವರು ನನಗಿದು ಆಗೋದಿಲ್ಲ, ಮುಸಲ್ಮಾನರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿ ಅವರ ತಲೆಯಲ್ಲಿರ್ತಕ್ಕಂಥ ಪೂರ್ವಾಗ್ರಹವನ್ನು ಎಲ್ಲರ ಮೇಲೆ ಹೇರ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1937ರಲ್ಲಿ ಅದರ ವೆರಿ ನೆಕ್ಸ್ಟ್ ಇಯರ್ ಜವಾಹರ್ಲಾಲ್ ನೆಹರು ಅವರ ವಿಪರೀತವಾದಂತಹ ಸರ್ವಾಧಿಕಾರಿ ಧೋರಣೆಗೆ ವಿರುದ್ಧವಾಗಿ ಅವರು ಕಾಂಗ್ರೆಸ್ ಅನ್ನೇ ಬಿಡ್ತಾರೆ. ಸೊ ಈ 15 ಜನ ಯಾರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿದ್ರು ಇವರ ಮೇಲೆ ಆಗ್ರಹ ಪೂರ್ವಕವಾಗಿ ಹೇರಿ ಜವಾಹರ್ಲಾಲ್ ನೆಹರು ಅವರಲ್ಲಿದ್ದಂತಹ ಪೂರ್ವಾಗ್ರಹವನ್ನು ಮುಸಲ್ಮಾನರ ತುಷ್ಟೀಕರಣಕ್ಕೆ ಅವ್ರು ಏನ್ ಮಾಡಬೇಕಾಗಿತ್ತು ಅವರು ಅದನ್ನು ಹೇರಿದ್ರು. ಐ ಆಮ್ ನಾಟ್ ಡೆಲಿಬರೇಟ್ಲಿ ಒಮಿಟಿಂಗ್ ಎನಿಥಿಂಗ್, ದಿಸ್ ಇಸ್ ದ ಫ್ಯಾಕ್ಟ್. ಸರಿ, ಬಟ್ ಗಿರಿಧರ್ ಸರ್, ಪರಿಸ್ಥಿತಿ ಈಗ ಹೇಗಿದೆಯೋ ಆಗ ಹಾಗಿರ್ಲಿಲ್ಲ. ಭಾರತ ಸ್ವತಂತ್ರವನ್ನ ಪಡ್ಕೊಳ್ಳೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದ ಸಂದರ್ಭ, ಭಾರತವನ್ನ ಇಡೀ ಭಾರತವಾಗಿ ಉಳಿಸ್ಕೊಳ್ಬೇಕಾದ ಸಂದರ್ಭ, ಭಾರತೀಯರಾಗಿದ್ದ ಮುಸಲ್ಮಾನರನ್ನೂ ಕೂಡ ನಮ್ಮವರನ್ನಾಗಿ ಉಳಿಸ್ಕೊಳ್ಳೋ ಸಂದರ್ಭ. ಹೀಗಾಗೇನೆ ಅಂದು ನೆಹರು ಅವರು ಈ ರೀತಿ ಯೋಚನೆ ಮಾಡಿರಬಹುದು. ಅಂದು ಆ ಸಂದರ್ಭಕ್ಕೆ ತೆಗೆದುಕೊಂಡ ನಿರ್ಧಾರವನ್ನ ಇವತ್ತು ನಿಂತ್ಕೊಂಡ್ಬಿಟ್ಟು 2026ರಲ್ಲಿ ನೆಹರು ಹಾಗೆ ಮಾಡಿದ್ರು, ನೆಹರು ಓಲೈಕೆ ಮಾಡಿದ್ರು, ಹಿಂಗೆ ತರ್ಕ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಏನ್ ಹೇಳ್ತೀರಿ? ನೋಡಿ, ಈ ಒಂದೇ ಮಾತರಮ್ಮಿನ ಒಡೆದು ತುಷ್ಟೀಕರಣ ಮಾಡಿದ್ದು 1947ರಲ್ಲ, 1923ನೇ ಇಸ್ವಿಯಲ್ಲಿ ಕಾಕಿನಾಡದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಮೌಲಾನಾ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಆಗಿರ್ತಾರೆ. ಅವರು ಬಾಜಾ ಭಜಂತ್ರಿ ತಮಟೆ ಎಲ್ಲ ಹೊಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದು ಕೂತ್ಕೊಳ್ತಾರೆ. ವಿಷ್ಣು ದಿಗಂಬರ್ ಪುಲಸ್ಕರ್ ಅಂತ ಮಹಾರಾಷ್ಟ್ರದವರು ಒಂದೇ ಮಾತ್ರ ಹಾಡೋಕೆ ಹೋದಂತ ಸಂದರ್ಭದಲ್ಲಿ ಇದು ನನ್ನ ಧರ್ಮಕ್ಕೆ ವಿರುದ್ಧ, ನಾವು ಸಂಗೀತದ ವಿರೋಧಿಗಳು, ನೋಡಿ ಎಷ್ಟು ವಿಪರ್ಯಾಸ ಇದೆ, ತಮಟೆ ಹೊಡ್ಕೊಂಡು ಮೆರವಣಿಗೆಗೆ ಒಪ್ಪಿದ್ರು, ಆದ್ರಿಂದ ಇದನ್ನ ಹಾಡಬಾರದು ಅಂತ ಹೇಳಿದಾಗ ವಿಷ್ಣು ದಿಗಂಬರ್ ಪುಲಸ್ಕರ್ ಹಾಡನ್ನು ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಆವತ್ತು ಏನ್ ನಿರ್ಣಯ ತಗೊಳುತ್ತೆ ಅಂತ ಹೇಳಿದ್ರೆ, ನೋಡಿ ದೇಶ ಒಡೆದೋಗ್ಬಿಡುತ್ತೆ, ಮುಸಲ್ಮಾರನ್ನ ಸೇರಿಸ್ಕೊಂಡು ಹೋಗ್ಬೇಕು, ಆದ್ರಿಂದ ಇವತ್ತಿಂದ ತುಷ್ಟೀಕರಣ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಆವತ್ತು ಒಂದೇ ಮಾತರಮ್ನ 4 ಸ್ಟ್ಯಾನ್ಸಾ ತೆಗೆದಿದ್ದು 1923ನೇ ಇಸ್ವಿ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ. ನೀವೇ ಹೇಳ್ದಾಗ ಸರಿ ಇದೆ, ದೇಶ ಒಡೆದೋಗ್ಬಿಡುತ್ತೆ, ಮುಸಲ್ಮಾನರು ಒಡೆದೋಗಿಲ್ವಾ? ಒಂದೇ ಮಾತ್ರ ಒಡೆದ್ರು. 1931ನೇ ಇಸ್ವಿಯಲ್ಲಿ ಒಂದು ಧ್ವಜ ಕಮಿಟಿ ಆಯ್ತು. ಆ ಧ್ವಜ ಕಮಿಟಿಯಲ್ಲಿ ನೆಹರು ಇದ್ರು, ಆ ಧ್ವಜ ಕಮಿಟಿಯಲ್ಲಿ ಮುಸಲ್ಮಾನರು 3 ಜನ ಇದ್ರು. ಅವ್ರು ಕೊಟ್ಟಿದ್ದ ನಿರ್ಣಯ, ಪ್ರಥಮವಾಗಿ ಕೊಟ್ಟ ನಿರ್ಣಯ ಏನ್ ಗೊತ್ತಾ? ದೇರ್ ಶುಡ್ ಬಿ ಅ ಸಾಲಿಡ್ ಸ್ಯಾಫ್ರನ್ ಫ್ಲಾಗ್ ವಿತ್ ಎ ಬ್ರೌನ್ ಕಲರ್ ಚಕ್ರ ಇನ್ ದ ಮಿಡ್ಲ್ ಅಂತ ಕೊಟ್ಟಿದ್ದು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಇಷ್ಟ ಧ್ವಜ 3 ಪಾಲಾಯ್ತು, ಒಂದೇ ಮಾತ್ರ ಒಡೆದೋಯ್ತು. ದೇಶ ಒಡೆದೋಗಿಲ್ವ 47ರಲ್ಲಿ? ಉಳಿಸೋದಕ್ಕಾಯ್ತಾ? ತುಷ್ಟೀಕರಣದ ರಾಜಕೀಯ ಆವತ್ತು ಪ್ರಾರಂಭ ಆಗಿದ್ದು, ಯಾರನ್ನೋ ಬೋಲೈಸೋದಕ್ಕೋಸ್ಕರ ಮಾಡಿ ಇವತ್ತಿಗೆ ಈ ಸ್ಥಿತಿ ತಂದಿದ್ದಾರೆ. ಒಂದೇ ಮಾತರಂಗೆ ಕತ್ತರಿ ಪ್ರಯೋಗ ಮಾಡಿದ್ರಿಂದ ಕೂಡ ದೇಶ ವಿಭಜನೆ ಯಾಕಂದ್ರೆ ಕೆಲವರ ಮಾನಸಿಕತೆನೇ ಅಷ್ಟು. ಈ ದೇಶವನ್ನ ದೇವರು ನನ್ನ ತಾಯಿ ಅಂತ ಒಪ್ಕೊಳ್ಳುವಂತ ಮನಸ್ಥಿತಿ ಇಲ್ದವ್ರ ಹತ್ರ ನೀವು ಏನು ತುಷ್ಟೀಕರಣ ಮಾಡಿ ಏನಾಗುತ್ತೆ? ಅದರಿಂದ ಏನೂ ಆಗೋದಿಲ್ಲ. ಸರಿ, ಎಡಳಿ ಸರ್, ಭಾರತದ ಅಸ್ಮಿತೆ, ಭಾರತದ ಹೆಗ್ಗುರುತು ಅಥವಾ ಭಾರತದ ಪರಂಪರೆ ಇದನ್ನ ಮರುಸ್ಥಾಪನೆ ಮಾಡ್ತೀವಿ, ಹಿಂದಾದ ಪ್ರಮಾದಗಳನ್ನ ಈಗ ಸರಿಪಡಿಸ್ತೀವಿ, ಅದಕ್ಕೆ 150ನೇ ವರ್ಷಾಚರಣೆ ಅನ್ನೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಹಾಗಾಗಿ ನಾವು ಇದನ್ನ ಮರುಸ್ಥಾಪನೆ ಮಾಡಿದ್ರೆ ತಪ್ಪೇನು? ಇದಕ್ಕೆ ಯಾಕೆ ಆಕ್ಷೇಪ ಬರಬೇಕು? ಇದು ಬಿಜೆಪಿಗರ ವಾದ. ಬರೀ ಹಿಂದ್ಗಡೆ ಪರಂಪರೆಗಳನ್ನು ನೀವು ಮರುಸ್ಥಾಪನೆ ಮಾಡೋದು ಬಿಟ್ಟು ಮುಂದ್ಗಡೆ ಸ್ವಲ್ಪ ನೋಡಿ. ಯಾಕೆಂತಂದ್ರೆ ಬರೀ ಚರಿತ್ರೆಯನ್ನ ಅಗದು ತೆಗೆದು ಮುಂದೆ ಇಡೋದು ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋದು ಮನುಕುಲದ ಉದ್ಧಾರ ಬೇಕಾಗಿದೆ. ಬರೀ ಯಾವತ್ತು ನೋಡಿದ್ರು ಸಹಿತ ಹಿಂದ್ಗಡೆಗೆ ಯಾಕೆ ಹೋಗ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಅದ್ರ ಜೊತೆಗೆ ಈ ಸದ್ಯಕ್ಕೆ ಹೇರಿಕೆ ಅಂತ ಒಂದು ಪ್ರಶ್ನೆ ಬಂತು. ಹೇರಿಕೆ ಅಂತಂದ್ರೆ ಏನು? ತುಷ್ಟೀಕರಣ ಅಂತೀರ. ಹೌದು ಸ್ವಾಮಿ, ಕಾಂಗ್ರೆಸ್ನವರು ಮುಸ್ಲಿಮರ ತುಷ್ಟೀಕರಣ ಮಾಡಲಿಕ್ಕೆ ಒಂದಿಷ್ಟು ಪ್ಯಾರ ತೆಗೆದ್ರು. ಹಾಗಾದ್ರೆ ಇವಾಗ ಇದನ್ನ ಮತ್ತೆ ಜಾರಿಗೆ ತಂದು ಇವರು ಏನ್ ಮಾಡ್ತಾರೆ? ಹಿಂದೂಗಳ ತುಷ್ಟೀಕರಣ ಮಾಡ್ಕೊಟ್ಟಿದ್ದೀರಾ? ನೀವು ಈ ಸದ್ಯಕ್ಕೆ ಬಂದ್ಬಿಟ್ಟು ನಾನು ಒಂದೇ ಮಾತ್ರ ಅಂತ ನೀವು ಹೇಳ್ತೀರ, ನೀವು ಯಾರು ತುಷ್ಟೀಕರಣ ಮಾಡ್ತಾ ಇದ್ದೀರಿ? ಅದು ಇವಾಗಲೇ ಯಾಕೆ ಬೇಕಾಗಿತ್ತು? ಈ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ರಾಜಕೀಯ ಲಾಭಕ್ಕೋಸ್ಕರ ಬಿಜೆಪಿ ಇದನ್ನ ಮುನ್ನೆಲೆ ತರ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಎಫ್ಸ್ಟೀನ್ ಫೈಲ್ನಲ್ಲಿ ಮೋದಿ ಅವರ ಹೆಸರು ಓಡಾಡ್ತಾ ಇದೆ.
ಎಲ್ಲಾರ್ದು mic off. ನಾನು Screen ಅಭಿಪ್ರಾಯ ಅಲ್ಲಿ ಮಾತ್ರ ಈ ವಿಷಯನೇ ನನ್ನ ಮಾತಾಡ್ತೀನಿ. ಮಾತೇ ತಗೊಳ್ಳಿ. Thank you. ಎಲ್ಲಾರ್ದು mic off ಇದೆ. ಎಲ್ಲಾರ್ದು mic off ಇದೆ. ಥ್ಯಾಂಕ್ ಯು ಎಲ್ಲರದು ಮೈಕ್ ಆಫ್ ಇದೆ. ಗಿರಿಧರ್ ಸರ್ ಮೈಕ್ ಆಫ್ ಇದೆ. ಯಡಳಿ ಸರ್ ಮೈಕ್ ಆಫ್ ಇದೆ. ಮುತಾಲಿಕ್ ಅವ್ರ ಬೈಟ್ ತಗೊಳ್ಳಿ. ಮುತಾಲಿಕ್ ಅವರ ಬೈಟ್ ಆನ್ ಏರ್ ಪ್ಲೀಸ್. ಈಗ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಅನ್ನುವಂಥದ್ದು ಒಪ್ಪಿಗೆ ಆಗಿದೆ. ಈಗಾಗಲೇ 78 ವರ್ಷದಿಂದ ನಿರಂತರವಾಗಿ ಅದು ನಡೀತಾ ಇದೆ. ಆದರೆ ವಂದೇ ಮಾತರಂ ಕೂಡ ಅಷ್ಟೇ ಮಹತ್ವದ್ದು. ವಂದೇ ಮಾತರಂ ರಾಷ್ಟ್ರದ ಹೋರಾಟದಲ್ಲಿ ಒಂಥರ ಕ್ರಾಂತಿ ಮಂತ್ರ ಆಗಿತ್ತು. ಮತ್ತು ವಂದೇ ಮಾತರಂ ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಂಥ ವಂದೇ ಮಾತರಂ ಈ ವರ್ಷ 150ನೇ ವರ್ಷ. ಸೊ ಇವತ್ತು ಕೇಂದ್ರ ಸರ್ಕಾರ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಆಗಬೇಕು, ಅಂದರೆ ಸಮಾನವಾಗಿ ಅದಕ್ಕೂ ಕೂಡ ಆ ಭಾವನೆ, ಭಕ್ತಿ, ರಾಷ್ಟ್ರೀಯತೆ ಸಿಗಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೈ ಮುಗಿದು ವಿನಂತಿ, ಅತ್ಯಂತ ಗಂಭೀರವಾದ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಮಾತನಾಡೋಣ, ಹಾಗೆ ಆದಷ್ಟು ವಿಷಯಕ್ಕೆ ಸೀಮಿತವಾಗಿ ಮಾತನಾಡೋಣ. ಯಡಳಿ ಸರ್, ಫಾರ್ ಯೋರ್ ಇನ್ಫಾರ್ಮೇಶನ್, ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಆಲ್ರೆಡಿ ಸುದ್ದಿಗಳ ಪ್ರಸಾರ ಆಗಿದೆ. ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಯಥೇಚ್ಛವಾಗಿ ಸುದ್ದಿಗಳಿದೆ. ಇವತ್ತು ಸಮಯ ಹೆಚ್ಚಿಗೆ ಇಲ್ದಿರೋದ್ರಿಂದ ನೀವು ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿದ್ರೆ ಎಲ್ಲರಿಗೂ ಅನುಕೂಲ. ವಿಷಯದ ಚೌಕಟ್ಟಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಇಶ್ಯೂನ ಯಾಕೆ ತಂತು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಆದ್ರಿಂದ ನಾನು ಹೇಳ್ತಾ ಇರೋದು, ಅಲ್ಲಿ ಯಾಕೆ ಹೆಸರು ಓಡಾಡ್ತಾ ಇದೆ, ಈ ಟ್ರಂಪಿನ ಸುಂಕ ನೀತಿಗೆ ನಮ್ಮ ದೇಶವನ್ನ ಮಾರಾಟ ಮಾಡಲಾಗುತ್ತೆ, ಇವುಗಳೆಲ್ಲ ಮುಚ್ಚಿಕೊಳ್ಳಿಕ್ಕೆ ಇವಾಗ ಡೈವರ್ಟ್ ಮಾಡಬೇಕಾಗಿದೆ, ಮಾಧ್ಯಮಗಳನ್ನ, ಜನರನ್ನ ಡೈವರ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಒಂದು ವಿಷಯ ತರಬೇಕಾಗಿದೆ. ನನ್ನ ಸಮಯದಲ್ಲಿ ನಾನು ಮಾತಾಡ್ತೀನಿ, ಕೇಳಿ. ಈಗ ಒಂದೇ ಮಾತ್ರ ಬರುವಂತ ವಿಷಯ ಯಾವುದು ವೀಕ್ಷಕರಿಗೆ ಉತ್ತರ ಕೊಟ್ರೆ ಆಯ್ತು. ಈಗ ಮೊದಲನೇದಾಗಿ ಇವರು ನಾಚಿಕೆ ಇರುವವರು ಮತ್ತೊಬ್ಬರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮರ್ಯಾದೆ ಕೊಡ್ಲಿ ಮೊದಲು. ಆಯ್ತಾ, ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು, ಈಗ ಇವರು ಮಾಡ್ತಕ್ಕಂಥ ತುಷ್ಟೀಕರಣ ಯಾವುದು, ಆಯ್ತಾ, ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ನಾನು ಮುಖ್ಯ ಅಲ್ಲ, ನಾನು ಕಾಂಗ್ರೆಸ್ಗೆ ಅಲ್ಲ. ಸೊ ಆದ್ದರಿಂದ ಇವಾಗ ಬೇಕಾಗಿರೋದು ಏನು, ನನಗೆ ಹೇರಿಕೆ ಅನ್ನೋದು ನಿಮ್ಮ ಸಂಸ್ಕೃತ ಒಂದು ಮತ್ತು ಬಂಗಾಲಿ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಒಂದೇ ಮಾತ್ರ ಕನ್ನಡದಲ್ಲ, ನಿಮ್ಮ ದೇಶದ ಸಂಸ್ಕೃತಿ ನೀವು ಇಟ್ಕೊಳ್ಳಿ, ನೀವು ಉಳಿಸ್ಕೊಳ್ಳಿ, ನೀವು ಉಳಿಸ್ಕೊಳ್ಳಿ, ನೀವು ಉಳಿಸ್ಕೊಳ್ಳಿ, ನಾವು ಪ್ರಶ್ನಿಸ್ತೀವಿ, ನೀವು ಉಳಿಸ್ಕೊಳ್ಳಿ, ನಾವು ಪ್ರಶ್ನಿಸ್ತೀವಿ. ಪ್ರಶ್ನಿಸುವುದನ್ನ ಮಾತು. ನಾನು ಈ ದೇಶದ ಪ್ರಜೆ, ನಾನು ಈ ದೇಶದ ಪ್ರಶ್ನೆ ನಾನು ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನೀವೇನಂದ್ರಿ ಪಶ್ಚಿಮ ಬಂಗಾಳದ ಭಾಷೆ ಅಥವಾ ಸಂಸ್ಕೃತ ಭಾಷೆಯನ್ನ ನಾವು ಒಪ್ಪಲಿಕ್ಕೆ ಸಿದ್ಧರಿಲ್ಲ ಸರ್. ನಮ್ಮ ನ್ಯಾಷನಲ್ ಆಂಥಮ್ ಕನ್ನಡದಲ್ಲಿ ಇಲ್ಲ ಸರ್, ನಾವು ಒಪ್ಪಿದೀವಿ. ನ್ಯಾಷನಲ್ ಈಗ ಇನ್ನೊಂದು ತಂದು ನನ್ನ ಮೇಲೆ ಯಾಕೆ ಹೇಳ್ತೀರಾ ಸಮಯ? ಮತ್ತೊಂದು ತಂದು ಮತ್ತೊಂದು ಹೇಳಕ್ಕೆ? ಹೌದು, ನಾಳೆ ಬರ್ತಾರೆ, ನಾಳೆ ನಮಸ್ತೆ ಸದಾವಸ್ಥೆಲ್ಲ ತರ್ತಾರೆ ಇವರು. ಇನ್ನು ಬರ್ತೀನಿ ಸರ್ ಮೇಲೆ. ನಿಮ್ಮದೇ ಹೇಳಿಕೆಯ ಐ ರಿಕ್ವೆಸ್ಟ್ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಬೇಕಾಗಿಲ್ಲ. ನಾನು ಹೇಳೋದನ್ನ ಬಿಟ್ಬಿಡಿ, ಆಮೇಲೆ ಏನಾದ್ರು ಮಾತಾಡ್ಕೊಳ್ಳಿ. ಪ್ರಶ್ನೆ ಬಂದೆ, ನನಗೆ ಹಿಂದಿನ ಇತಿಹಾಸವನ್ನ ಕೆಣಕ್ತಾ ಇದ್ದಾರೆ, ಮುಂದೆ ನೋಡ್ತಾ ಇಲ್ಲ. ಅಂದ್ರೆ ಹಿಂದೆ ಆಗಿರುವ ತಪ್ಪುಗಳನ್ನ ಸರಿಪಡಿಸುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಹೇಳ್ತಾ ಇರೋದು ಇತಿಹಾಸವನ್ನ ಸರಿಯಾಗಿ ತಿಳ್ಕೊಳ್ಳುವ ಅವಶ್ಯಕತೆ ಭಾರತದ ಮುಂದಿನ ಪ್ರಜೆಗಳಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಒಂದು ದೇಶ ಇತಿಹಾಸ ಇಲ್ಲದಲೇ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಮುನ್ನೋಟ ಬೇಕು, ಹಿನ್ನೋಟ ಬೇಡವೇ ಬೇಡ. ಹಿನ್ನೋಟ ನಮಗೆ ಗೊತ್ತಿದೆ. ಮುನ್ನೋಟ ಮಾಡ್ಕೊಳ್ಳಿ. ನೀವು ಐ ರಿಕ್ವೆಸ್ಟ್ ಬುಲ್ಡೋಸ್ ಮಾಡಕ್ಕಾಗಲ್ಲ. ಅವರವರ ಸಮಯದಲ್ಲಿ ಅವರವ್ರು ಮಾತನಾಡಿ, ವಿಷಯಗಳ ಚರ್ಚೆ ಆಗಲಿ, ವಿಷಯಗಳ ಚರ್ಚೆ ಆಗಲಿ. ಅಶ್ವಿನ್ ಅವರಿಗೆ ವರ್ಗಾಯಿಸ್ತಾ ಇದ್ದೀನಿ. ನನಗೆ ಸಮಯ ಇಲ್ಲ, ನಾನು ಬೇರೆ ಕಡೆ ಹೋಗಬೇಕಾಗಿದೆ, ನಾನು ಹೇಳೋದನ್ನ ಹೇಳ್ಬಿಡ್ತಾ ಇದ್ದೀನಿ. ನಿಮ್ಮದೇ ಪ್ರಶ್ನೆ ಯಾರ್ದು ವಾಯ್ಸ್ ಇಲ್ಲ, ಯಾರ್ದು ವಾಯ್ಸ್ ಇಲ್ಲ. ಯಡಳಿ ಸರ್, ನಿಮ್ಗೆ ಸಮಯ ಇಲ್ಲ. ಲೆಟ್ಸ್ ಹಾವ್ ಅ ಕಾಮ್ ಡಿಬೇಟ್. ಅಶ್ವಿನ್ ಅವರು ಮಾತ್ರ, ಅಶ್ವಿನ್ ಅವರು ನಾನು ಬಂದೆ ಸರ್. ಅಶ್ವಿನ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರನೇ ವಾಪಸ್ ಬರ್ತೀನಿ. ಯಡಳಿ ಅವ್ರು ಹೇಳ್ತಾ ಇದ್ರು,
ಈಗ ಮುಸ್ಲಿಂ ಓಲೈಕೆಗೋಸ್ಕರ ಕಾಂಗ್ರೆಸ್ ಒಂದೇ ಮಾತರಮ್ಗೆ ಕತ್ತರಿ ಹಾಕಿದೆ ಅನ್ನೋದು ತುಷ್ಟೀಕರಣದ ಭಾಗವಾದ್ರೆ ಕಟ್ ಮಾಡಿದ ಸ್ಟ್ಯಾನ್ಸಾಗಳನ್ನ ವಾಪಸ್ ತಂದಿರೋದನ್ನ ಕೂಡ ನಾವು ತುಷ್ಟೀಕರಣ ಅಂತ ಯಾಕೆ ನೋಡಬಾರ್ದು ಅಂತ. ಹಾಗೆ ನೀವೊಂದು ಮಾತು ಹೇಳಿದ್ರಿ, ಇತಿಹಾಸನ ತಿಳ್ಕೊಬೇಕು. ಖಂಡಿತ ಇತಿಹಾಸ ತಿಳ್ಕೊಂಡವರೇ ಮುಂದಕ್ಕೆ ಪ್ರಬುದ್ಧರಾಗಿ ಇರಲಿಕ್ಕೆ ಚಾನ್ಸ್ ಇರೋದು. ನಮ್ಮ ದೇಶ ಈಗಿತ್ತು, ಈಗ ಬಂತು, ಈಗ ಮುಂದೆ ಈ ರೀತಿ ಇದೆ ಅಂದಾಗ ಯುರೋಪ್ ದೇಶಗಳಲ್ಲಿ ನೋಡಿ, ಇತಿಹಾಸ ತಿಳ್ಕೊಳ್ಳಿ ಅಂತ ರೋಡು ರಸ್ತೆಗಳಲ್ಲಿ ಅವ್ರವ್ರದ್ದೇ ಒಂದು ಇತಿಹಾಸದ ಇದನ್ನ ತೆರಲಿಕ್ಕೆ ಅದು ಸ್ತಂಭಗಳು ಕಟ್ಟೋದಾಗಲಿ, ವಿಗ್ರಹಗಳು ಮಾಡೋದಾಗಲಿ, ಸ್ಟ್ಯಾಚ್ಯೂಗಳು ಮಾಡೋದಾಗಲಿ ಮಾಡ್ತಾಯಿದ್ರು. ಇತಿಹಾಸ ತಿಳ್ಕೊಬೇಕು ಯಾವಾಗಲೂ. ನಮ್ಮ ಎಡಳ್ಳಿ ಅಣ್ಣ ಅವರು ಮತ್ತು ಉಮರ್ ಶರೀಫ್ ಅವರು ಚೆನ್ನಾಗಿ ಮಾತಾಡಿದ್ರಿ, ಅದರಲ್ಲೇನು ತಪ್ಪಿಲ್ಲ. ಈ ಕಾಂಗ್ರೆಸ್ ಅನ್ನೋದು ಒಂದೇ ಮಾತರಮ್ನ ಬಳಸ್ಕೊಳ್ತು ಅಧಿಕಾರದ ಹಂತಕ್ಕೆ ಬಂದಾಗ ಎಲ್ಲ ಸಮುದಾಯಗಳ ತುಷ್ಟೀಕರಣಕ್ಕೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡಿಬಿಡ್ತು. ಇವತ್ತು ನೀವಿಬ್ಬರು ಮಾತಾಡ್ತಿದ್ದೀರಾ, ನಿಜವಾಗ್ಲೂ ನೀವುಗಳು ಮಾತಾಡ್ತಿರೋದನ್ನ ಇವತ್ತು ಕಾಂಗ್ರೆಸ್ ಅವರು ಬಂದು ಈ ಡಿಬೇಟಲ್ಲಿ ಭಾಗವಹಿಸಿ ನೀವೊಂದು ಮಾತು ಹೇಳಿದ್ರಿ ಅವಾಗಲೇ, ಎಲ್ಲರೂ ಪರವಾಗಿ ನಾವು ಇರ್ತೀವಿ, ತುಷ್ಟೀಕರಣ ಆಗ್ಲಿಕ್ಕೆ ಬಿಡಲ್ಲ ಅಂತ ಅವ್ರು ಹೇಳ್ಬೋದಾಗಿತ್ತು. ಇಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಅವರು ಯಾವತ್ತಾದರೂ ಒಂದು ಸಮುದಾಯದ ಪರವಾಗಿ ಚರ್ಚೆಗಳಾಗ್ತಿದೆ, ತುಷ್ಟೀಕರಣ ವಿಚಾರ ಬಂದಾಗ ಕಳ್ಳರಂಗೆ ಎಸ್ಕೇಪ್ ಆಗಿಬಿಡೋದು ಕಾಂಗ್ರೆಸ್ ಅವರು ಕಲ್ತಿದ್ದಾರೆ. ನಿಜವಾಗ್ಲೂ ಇದೊಂದು ಬೇಜಾರು ಸಂಗತಿ. ಉಮರ್ ಶರೀಫ್ ಅವರು ಹೇಳ್ತಾ ಇದ್ರು, ಒಂದು ಮಾತು ಹೇಳಿದ್ರೆ ನೀವು ಯಾರೂ ಭಯಪಡೋ ಅಗತ್ಯ ಇಲ್ಲ. ಹೌದು, ನಮ್ಮ ದೇಶದಲ್ಲಿ ಯಾರೂ ಭಯ ಪಡಬಾರ್ದು. ನಮ್ಮ ದೇಶ ಅಷ್ಟು ಸುಭದ್ರವಾಗಿ ಚೆನ್ನಾಗೇ ಇದೆ. ಸುಮ್ಮನೆ ಕೆಲಸಕ್ಕೆ ಬರ್ದೇ ಇರೋರು ಬೇರೆ ದೇಶಗಳಿಗೆ ಹೋಗಿ ನಮ್ಮಲ್ಲಿ ಡೆಮಾಕ್ರಸಿ ಅಂಡರ್ ಥ್ರೆಟ್ ಅನ್ನೋದು, ಕಾನ್ಸ್ಟಿಟ್ಯೂಷನ್ನ ಕೊಲ್ಲಲಾಗ್ತಿದೆ ಅಂತ ಹೇಳ್ಕೊಂಡು ಬರ್ತಾರೋ ಹೊರತು ನಮ್ಮ ದೇಶ ಅಂತ ಬಂದಾಗ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇದನ್ನು ಕಾಂಗ್ರೆಸ್ ಅವ್ರು ಬಂದು ಹೇಳ್ಬೋದಿತ್ತಲ್ಲ ಭಯ ಅವ್ರಿಗೆ. ಪುನಃ ನಾವು ಏನಾದರೂ ಮಾತಾಡಿದ್ರೆ ಒಂದು ಸಮುದಾಯದವ್ರು ಭಯ ಪಡ್ತಾರೆ, ಇನ್ನೊಂದು ಸಮುದಾಯದವ್ರು ನಮ್ಮ ಚೀತು ಅಂದ್ಬಿಡ್ತಾರೆ ಅಂತ ಭಯಕ್ಕೆ ಬಂದು ಮಾತಾಡೋಕ್ಕಾಗದಿರೋ ಅಷ್ಟು ಧೈರ್ಯ ಇಲ್ಲ ಅನ್ನೋದು ಅದೊಂದು ಬೇಜಾರಾಗುತ್ತೆ. ಇವೆಲ್ಲ ಯಾಕೆಂದರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದು ಆಗಿರಬೇಕು. ಏನೇ ಇರಲಿ, ರಾಜಕೀಯವಾಗಿ ನಾವು ಕಿತ್ತಾಟ ಇರುತ್ತೆ, ಬಡ್ದಾಟ ಹೊಡೆದಾಟ, ಒಬ್ರಿಗೊಬ್ರು ವಿರುದ್ಧ ಹೇಳಿಕೆಗಳನ್ನ ಕೊಡೋದಿರುತ್ತೆ. ಬಟ್ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಂತ ತೋರಿಸ್ಕೊಡೋದಿದೆಯಲ್ಲ, ಅದು ದೊಡ್ಡತನ. ಆ ದೊಡ್ಡತನನ ಕಾಂಗ್ರೆಸ್ ಅವರು ಕಾಪಾಡಬೇಕು. ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಸಮುದಾಯದ ತುಷ್ಟೀಕರಣಕ್ಕೋಸ್ಕರ ಭಯ ಪಡೋದಕ್ಕೋಸ್ಕರ ನೀವು ಈ ರೀತಿ ಭಾಗವಹಿಸೋದನ್ನ ನೀವು ಒಂಚೂರು ದಯವಿಟ್ಟು ಬನ್ನಿ, ಬಂದಾಗ ಚೆನ್ನಾಗಿರುತ್ತೆ. ಸರ್, ತುಷ್ಟೀಕರಣ ಅನ್ನೋದಿದೆಯಲ್ಲ, ದಯವಿಟ್ಟು ಈಗಿನ ರಾಜಕಾರಣ ತುಂಬ ಚೇಂಜ್ ಆಗ್ತಾ ಹೋಗ್ತಿದೆ. ತುಷ್ಟೀಕರಣಕ್ಕೆ ಯಾರು ಬೆಲೆ ಕೊಡಲ್ಲ. ಈಗ ಓಟ್ ಚೋರಿ ಅಂತ ಬರುತ್ತೆ, ಅದಕ್ಕೆ ಯಾರು ಬೆಲೆ ಕೊಡಲ್ಲ. ಹಾಗೇನೆ ತುಷ್ಟೀಕರಣ ಮಾಡ್ತೀನಿ, ನಾನು ಇನ್ನೂ ರಾಜಕೀಯವಾಗಿ ಇರ್ತೀವಿ ದೇಶದಲ್ಲಿ ಅಂತ ಅಂದರೆ ಇವತ್ತಿನ ಜನ್ರೇಷನ್ ಏನು ಬರ್ತಿದೆ ಸ್ಮಿತಾ ಮೇಡಮ್, ಅವರು ಚೀತು ಅಂತಾರೋ ಹೊರತು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಯಾರೂ ತುಷ್ಟೀಕರಣದ ಪರವಾಗಿ ರಾಜಕೀಯ ಮಾಡ್ತೀವಿ. ಬಂದೆ ಸರ್ ಶರೀಫ್ ಅವ್ರಿಗೆ, ಈಗ ನೀವು ಹೇಳ್ತಾ ಇದ್ರಿ ದುರ್ಗೆಯ ಆರಾಧನೆ ಅಥವಾ ವಿದ್ಯೆ ದೇವತೆಯ ಆರಾಧನೆ ಇದೆಲ್ಲವನ್ನ ಒಪ್ಪಲಿಕ್ಕೆ ಮುಸಲ್ಮಾನರಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಲವಂತವಾಗಿ ಇದನ್ನು ಹೇರೋ ಪ್ರಯತ್ನ ಆಗಬಾರ್ದು. ಸರ್, ಇಲ್ಲಿ ಭಾರತಾಂಬೆಯನ್ನ ದುರ್ಗೆಯ ಸ್ವರೂಪದಲ್ಲಿ ನೋಡೋ ಪ್ರಯತ್ನ, ಭಾರತಾಂಬೆಯನ್ನ ವಿದ್ಯಾಧಿದೇವತೆಯ ಸ್ವರೂಪದಲ್ಲಿ ನೋಡೋ ಪ್ರಯತ್ನ. ಆರಾಧನೆ ಆಗ್ತಿರೋ ದುರ್ಗೆದಲ್ಲ, ಆರಾಧನೆ ಆಗ್ತಾ ಇರೋದು ಭಾರತಾಂಬೆಯದ್ದು. ಈ ನೆಲದ ಮೂಲ ಸಂಸ್ಕೃತಿ ಇರೋದು ಇಲ್ಲಿನ ಪ್ರಕೃತಿಯ ಕಣಕಣವನ್ನ ಕೂಡ ದೈವಿ ಸ್ವರೂಪದಲ್ಲಿ ನೋಡೋದು. ಅಂದ್ರೆ ನೀವು ವಿರೋಧ ಮಾಡ್ತಿರೋದು ಯಾವುದನ್ನ? ಈ ನೆಲದ ಮೂಲ ಸಂಸ್ಕೃತಿಯನ್ನ. ಒಳ್ಳೆ ಪ್ರಶ್ನೆ. ಏನಂದ್ರೆ ಈ ಒಂದು ಟಾಪಿಕ್ ಬರುವಾಗ ಫಸ್ಟು ಹೈಲೈಟ್ ಆಗೋದು ಮುಸಲ್ಮಾನರು ಯಾಕೆ ಇದನ್ನು ಪಠಿಸುವುದಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ್ಯಕ್ಚುಲಿ ಏನಂದರೆ ಮುಸ್ಲಿಮ್ಸ್ ರಿಯಾಕ್ಟೇ ಮಾಡಬಾರ್ದು ನನ್ನ ಪ್ರಕಾರ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೋಡ್ಬೇಕು ಏನು ನಡೀತಿದೆ ಅಂತ. ಅವಾಗೆಲ್ಲ ಬಯಲಾಗುತ್ತೆ, ಅವಾಗೆಲ್ಲ ಓಪನ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತಿನ ತನಕ 2 ಸ್ಟ್ಯಾಂಡ್ಸಾ ಮಾತ್ರ ರಾಷ್ಟ್ರೀಯ ಗೀತೆ ಅಂತ ಮಾಡಿದರು, ಎಲ್ಲರೂ ಅದನ್ನು ಒಪ್ಪಿಗೆ ಕೊಟ್ಟಿದ್ರು. ಆದರೆ ಇನ್ನು ಮುಂದೆ ಆ 6 ಸ್ಟ್ಯಾಂಡ್ಸಾ ರಾಷ್ಟ್ರೀಯ ಗೀತೆ ಅಂತ ಹೇಳುವಾಗ ಯಾರೆಲ್ಲ ಆಚೆ ಬರ್ತಂದ್ರೆ ಆರ್ಯ ಸಮಾಜ್ ಆಚೆ ಬರುತ್ತೆ. ಆರ್ಯ ಸಮಾಜ್ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿರುವ ಆರ್ಯ ಸಮಾಜದಲ್ಲಿ ದೇವಿ ಪೂಜೆ ಇಲ್ಲ. ಅದರ ನಂತರ ಬ್ರಹ್ಮೋ ಸಮಾಜ್ ಬರುತ್ತೆ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿರುವ ಬ್ರಹ್ಮ ಸಮಾಜದವರು ಕೂಡ ಆಚೆ ಬರ್ತಾರೆ. ಅದರ ಲಿಂಗಾಯತರು ಕೂಡ ದೇವಿ ಪೂಜೆ ಮಾಡೋದಿಲ್ಲ. ಮತ್ತೆ ವೈಷ್ಣವರು ಧೈರ್ಯ ಬೇಕು ಸ್ವಾಮಿ. ವೈಷ್ಣವರು ನಾಡಗೀತೆಯನ್ನು ಒಪ್ತೀರಾ? ನಾಡಗೀತೆ ಒಪ್ತೀರಾ? ಕರ್ನಾಟಕದ ನಾಡಗೀತೆಯನ್ನ ಒಪ್ತೀರಾ?
ಒಪ್ಪಿಗೆ ಕೊಡ್ತೀವಿ ಸ್ವಾಮಿ. ಅದ್ರಲ್ಲಿ ಏನಿದೆ? ಏನಿದೆ? ರಾಘವ ಮಧುಸೂದನ್ ಅವತರಿಸಿದ. ಏನಂತಿದೆ? ಯಾರು? ಅಪ್ಪ ಉದ್ದಂಡ ನಮಸ್ಕಾರ ಮಾಡ್ತೀನಿ, ಕಾಲ್ ತೋರಿಸಿ. ರಾಘವ ಮಧುಸೂದನ್ ಅವತರಿಸಿದ ದಶಾವತಾರ ಸರಿ. ಸ್ವಾಮಿ. ಸರಿ. ಎಲ್ಲಿ ಇಲ್ಲಿ ಯೋಗಿಗಳು ಅಂತೀರಾ? ಶರೀಫ್ ಅಪ್ಪ, ರನ್ನ, ಜನ್ನ, ಶಂಕರ, ಶರೀಫ್ ಮಧ್ವ, ರಾಮಾನುಜ, ಬಸವ ಗಿರಿಧರ್ ಸರ್, ಎಲ್ಲ ಇದ್ದಾರೆ ಸ್ವಾಮಿ. ಗಿರಿಧರ್ ಸರ್, ಹಾಗಾದ್ರೆ ಅದನ್ನು ಧಿಕ್ಕಾರ ಮಾಡಿ. ನಿಮ್ ಪ್ರಶ್ನೆ valid ಇದೆ. ಧಿಕ್ಕಾರ ಮಾಡಿ ಬಂದೆ. ಕೊಡ್ತೀವಿ. ಗಿರಿಧರ್ ಸರ್ ನಿಮ್ ಪ್ರಶ್ನೆ ವ್ಯಾಲಿಡ್ ಇದೆ, ಅವ್ರು ಉತ್ತರ ಕೊಡ್ಲಿ. To add to ಅಲ್ಲ, this, ನೀವು ಹೋಗ್ಬಿಟ್ಟು ಕವಿಗಳು ಅಂತೀರಲ್ಲ. ಮಾತಾಡಿ ಬಿಡಿ. ಮಾತಾಡಕ್ ಬಿಡಿ. ಇಲ್ಲ, ಇಲ್ಲ. ಬನ್ನಿ ಸರ್. ಗಿರಿಧರ್ ನಾಳೆ ಅವರು- ಉತ್ತರ ಅರ್ಥ ಓದ್ಕೊಂಡ್ ಬನ್ನಿ. ಥ್ಯಾಂಕ್ ಯು. ಗಿರಿಧರ್ ಸರ್ ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ. ಶರೀಫ್ ಸರ್, ನಾಡಗೀತೆಯಲ್ಲೂ ಕೂಡ ಭಾರತ ಜನನೀಯ ತನುಜಾತೆ, ಹೌದು. ಭಾರತ ಜನನೀಯ ತನುಜಾತಿಯನ್ನ ಆರಾಧಿಸ್ಲಿಕ್ಕೆ ಒಪ್ಪಿಗೆ ಇರೋರಿಗೆ ನೋಡಿ, ಭಾರತಾಂಬೆಯನ್ನು ದುರ್ಗೆ ಸ್ವರೂಪದಲ್ಲಿ ಒಪ್ಲಿಕ್ಕೆ ಯಾಕೆ ಸಾಧ್ಯ? ಒಂದು ವಿಷಯ ನೋಡಿ, ನಾವು ಏನಂದ್ರೆ ಎಲ್ಲರೂ ಅವರವರಿಗೆ ಇಷ್ಟಪಡುವಂತಹ ರೀತಿಯಲ್ಲಿ ಅವರು ಗೌರವಿಸಬೇಕಾಗಿರುವ ದೇವತೆಗಳನ್ನ ಅವರು ಗೌರವಿಸೋದ್ರಲ್ಲಿ ನಮ್ಗೇನೋ ತೊಂದರೆ ಇಲ್ಲ. ನೀವು ದೇವತೆಗಳನ್ನ ಪೂಜೆ ಮಾಡ್ಕೊಳ್ಳಿ, ಇಲ್ಲ ಅನೇಕ ದೇವರನ್ನ ಆರಾಧನೆ ಮಾಡ್ಕೊಳ್ಳಿ, ಅದರಲ್ಲಿ ನಾವೇನು ಬಂದ್ಬಿಟ್ಟು ನೂಸ್ಕೊಂಡು ನೀವು ಏನಕ್ಕೆ ಇದೆಲ್ಲ ಮಾಡ್ತೀರಾ ಅಂತ ನಾವು ಕೇಳಕ್ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮನ್ನ ಬಲವಂತಪಡಿಸಿ ನೀವು ಕೂಡ ಅದನ್ನ ಗೌರವಿಸಬೇಕು ಅಂತ ಹೇಳುವಾಗ ನಾವು ಹೇಳ್ಕೊಳ್ತೀವಿ, ನೋಡಪ್ಪ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗಿಲ್ಲ ಅಲ್ವಾ, ಆರ್ಟಿಕಲ್ 25 ಹಂಗೆ ಹೇಳ್ತಿಲ್ಲಲ್ವಾ, ಅದೇನು ಆರ್ಟಿಕಲ್ 19(1)A ನಲ್ಲಿ ಕೂಡ ಹಂಗಿಲ್ಲ. ಮತ್ತೆ ಜುಡಿಷಿಯಲ್ ಪ್ರೆಸಿಡೆಂಟ್ ಕೊಟ್ಟಿಯಲ್ಲಾಗಿದೆ. ಜುಡಿಷಿಯಲ್ ಪ್ರೆಸಿಡೆಂಟ್ ಅದಕ್ಕೂ ಬರೋಣ. 2017-2018 ನಲ್ಲಿ ಅದು ನೋಡ್ತೀವಿ. ಅದರಲ್ಲಿ ಮಾತಾಡೋಣ. ಹಾಗಾಗಿ ಇದು ಬರೀ ಮುಸಲ್ಮಾನರನ್ನ ಮಾತ್ರ ಪ್ರಶ್ನೆ ಎಬ್ಬಿಸುವ ವಿಷಯ ಅಲ್ಲ. ಇದು ಬರೀ ಲಿಂಗಾಯತರು ಕ್ರೈಸ್ತರು ಪ್ರಶ್ನೆ ಮಾಡ್ತಾರೆ, ಯಹೂದಿಗಳು ಪ್ರಶ್ನೆ ಮಾಡ್ತಾರೆ. ಗಿರಿಧರ್ ಸರ್, ಕಡ್ಡಾಯ ಮಾಡಿ ಬಲವಂತವಾಗಿ ರಾಷ್ಟ್ರಭಕ್ತಿಯನ್ನ ಅಥವಾ ಭಾರತದ ಕಡೆಗೆ ದೈವಿ ಸ್ವರೂಪದಲ್ಲಿ ಆರಾಧನೆಯ ಭಾವವನ್ನ ಮೂಡಿಸುವ ಅವಶ್ಯಕತೆ ಏನಿದೆ ಇವ್ರ ಪ್ರಕಾರ? ಅಲ್ಲ, ಕಡ್ಡಾಯವಾಗಿ ಏನು ಮಾಡ್ತಾ ಇಲ್ಲ. ಇಟ್ ಇಸ್ ನಾರ್ಮಲ್ ಫ್ಲೋ. ಈ ದೇಶದ ಒಂದು ಹಾಡು ಯಾವುದು? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಾಪೇಕರ್ ಬ್ರದರ್ಸ್, ಅಶ್ವಾಕುಲ್ಲಾ, ಖುದೀರಾಮ್ ಬೋಸ್, ಮದನ್ ಲಾಲ್ ಡಿಂಗ್ರಾ ನೇಣಿನ ಕುಣಿಕೆಗೆ ಮುತ್ತಿಟ್ಟು 19ನೇ ವರ್ಷಕ್ಕೆ ಪ್ರಾಣ ಕೊಟ್ರಲ್ಲ. ಯಾವ ಹಾಡಿಂದ ಕೊಟ್ಟಿದ್ದು? ಒಂದೇ ಮಾತ್ರಂ ಇಂದನೇ ಕೊಟ್ಟಿದ್ದು. ಆ ಒಂದೇ ಮಾತ್ರಂ ಹಾಡಿದ್ರೆ ಈ ದೇಶದಲ್ಲಿ ಮತ್ತೊಮ್ಮೆ ದೇಶಭಕ್ತಿ ಏಳ್ಸಕ್ಕಂತ ಕೆಲಸ ಆಗ್ಬೇಕು. 150ನೇ ವರ್ಷ ಆಚರಿಸ್ತಾ ಇದೀವಿ ಅಂತ ಹೇಳಿದಾಗ ಈ ದೇಶದ 140 ಕೋಟಿ ಜನ ಹಾಡನ್ನು ಹಾಡಬೇಕು ಅನ್ನುವಂಥದ್ದು ಇದು ಯಾವುದೇ ಕಡ್ಡಾಯ ಅಲ್ಲ. ದೇಶಭಕ್ತಿ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಅದನ್ನ ಅಭಿವ್ಯಕ್ತ ಪಡಿಸ್ತಕ್ಕಂಥದ್ದು ಒಂದೇ ಮಾತ್ರ. ಇದು ಕೇವಲ ಒಂದೇ ಮಾತ್ರ ಅಲ್ಲ. ವಸಾಹತುಶಾಹಿ ಕೊಲೋನಿಯಲ್ ಮೈಂಡ್ ಸೆಟ್ಟಿನ 264 ಹೆಸರು ಹೋದ್ವಾರ ತೆಗೆದಾಕಿದ್ದಾರೆ. 124 ರಸ್ತೆಗಳ ಹೆಸರು, 74 ಕಂಟೋನ್ಮೆಂಟ್. ನಿಮ್ಗೆ ಗೊತ್ತಿದೆಯಾ? ಬರೇಲಿ ಕಂಟೋನ್ಮೆಂಟ್ ನ ಯಾವುದೋ ಒಬ್ಬ ಬ್ರಿಟಿಷ್ ಹೆಸರಲ್ಲಿತ್ತು, ಇವಾಗ ನಮ್ಮದೇ ಆದ ಜನರಲ್ ತಿಮ್ಮಯ್ಯ ಹೆಸರಲ್ಲಿದೆ. ಕರೆಕ್ಟ್ ಮಾಡಕ್ಕಾಗತ್ತೆ? ಎಲ್ಲದನ್ನೂ ಸಮ ಮಾಡ್ತಾ ಇದ್ದಾರೆ. ರಾಜಪಥ, ಕರ್ತವ್ಯ ಪಥ ಆಯ್ತು, ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಭೆ ಬಂತು. ಕೇವಲ ಒಂದೇ ಮಾತ್ರಮಲ್ಲ, ನಾವು ಭೌತಿಕವಾದಂತಹ ಗುಲಾಮಗಿರಿಯಿಂದ ಹೊರಗೆ ಬಂದ್ವಿ, ಮಾನಸಿಕ ಗುಲಾಮಗಿರಿಯಿಂದ ಹೊರಬರುವ ಕೆಲಸ ಈಗ ಆಗ್ತಾ ಇದೆ. ಕ್ಷಮೆಯಲ್ಲಿ ವಿಕಾಸ್ ಪುತ್ತೂರ್ ಅವರು ಮಾತನಾಡ್ತಾ ಆರ್ಯ ಸಮಾಜ, ಲಿಂಗಾಯತ ಧರ್ಮ ಅವರಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದನ್ನೆಲ್ಲ ತಂದ್ರು. ಹಿಂದೂ ಧರ್ಮ ನಮಗೆ ಸಂಬಂಧ ಇದೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮತ ಧರ್ಮಗಳು ನಮಗೆ ಸಂಬಂಧ ಇದೆ, ನಮಗೆ ಸಂಬಂಧ ಇದೆ. ಅರ್ಥ ಆಯ್ತಲ್ಲ? ನಿಮ್ ಮಾತ್ರ ಸಂಬಂಧ ಇದೆಯಾ? ನೀವು ಬೇರೆ ಯಾರ ಸಂಬಂಧ ಇಲ್ಲ. ನೀವು ಮಾತಾಡ್ಬೋದು, ನಾವು ಮಾತಾಡೋದಿಲ್ಲ. ಮಾತಾಡಕ್ಕೆ ಬಂದಿರೋದು ಉಮರ್ ಶರೀಫ್ ಅವರಿಗೆ ಅವ್ರ ಮುಸಲ್ಮಾನರ ಧರ್ಮದ ಮಾತಾಡ್ಲಿ, ಹಿಂದೂ ಧರ್ಮದ ಬಗ್ಗೆ ಅವ್ರೇನ್ ಒಂದ್ ನಿಮಿಷ
ಒಂದ್ ನಿಮಿಷ ನಾವು ಮಾತಾಡಕ್ಕೆ ನನ್ಗೆ ನೀವೇನ್ ಹಿಂದೂ DNA ಒಳಗಿದ್ರೆ Continue ವಿಷಯ ನೀವು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ವಿಷಯಕ್ಕೆ ಬನ್ನಿ ಒಂದೇ ವಿಕಾಸ್ ಮಾತರಂ ಅವರೇ. ವಿರುದ್ಧ ಮಾಡ್ತಾ ವಿಷಯಕ್ಕೆ ಇರಲಿಲ್ಲ. ಬನ್ನಿ ವಿಕಾಸ್ ನಾನು ಅವರೇ. ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ ಸಮಯ ಅದೇ ವಿಷಯಕ್ಕೆ. 19 ಸಾಕು, ಕೇಳ್ರಿ ಇಲ್ಲಿ. ಸಾಕು, ಕೇಳಿ. ಸಾಕು. ಇಲ್ಲಿ ಕೇಳಿ. Kind request, sir, ಕೇಳಿ. ಸಾಕು. Let him complete. ಸ್ವತಂತ್ರ ಪೂರ್ವದಲ್ಲಿ ಒಂದೇ ಮಾತರಂ ಈ 6 ಸ್ಟಾಂಜಾಗಳು ಬಿಡಿ, ಒಂದೇ ಮಾತರಂ ಅನ್ನುವಂತ ಹೆಸರು ಅನ್ನುವಂತ ಆ 2 ಘೋಷ ಇದೆಯಲ್ಲ, ಅದೇ ಇವರಿಗೆ ವಿರುದ್ಧ ಆಗಿತ್ತು. ಮುಸ್ಲಿಂ ಲೀಗ್ ಒಂದೇ ಮಾತರಂಗೆ ವಿರುದ್ಧವಾಗಿ ಅಲ್ಲಾಹು ಅಕ್ಬರ್ ಅಂತ ಹೋದ್ರು. ಮಹಾತ್ಮ ಗಾಂಧೀಜಿ ಅವರು, ಈ ಕಾಂಗ್ರೆಸ್ನ ಕೆಲವರು ಆ ವಿಚಾರವಾಗಿ ಖ್ಯಾತೆ ಅಂತ ತೆಗಿತಾರೆ. ಅವರಿಗೆ ಅದು ಪ್ರವೋಕಿಂಗ್ ಅಂತ ಕಾಂಗ್ರೆಸ್ಗೆ ಅನ್ಸುತ್ತೆ. ಜವಾಹರ್ಲಾಲ್ ನೆಹರು ಅವಾಗ ಅದನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಹಿಂದೂ ಧರ್ಮದಲ್ಲಿ, ಹಿಂದೂ ಪರಂಪರೆಯಲ್ಲಿ ಹುಟ್ಟಿದಂತ ಯಾವುದೇ ಮತಧರ್ಮಗಳಿಗೆ ಇದರ ಆಕ್ಷೇಪ ಇರಲಿಲ್ಲ. ಮುಸಲ್ಮಾನರಿಗೆ ಮಾತ್ರ ಆಕ್ಷೇಪ ಇದ್ದಿದ್ದು ಒಂದೇ ಮಾತರಂ ಅನ್ನುವಂಥದ್ದು. ಸೊ ಆದ ಕಾರಣ ಇವತ್ತು ನಮ್ಮ ಹಿಸ್ಟಾರಿಕಲ್ ರಾಂಗ್ಸ್ ಯಾವ್ದಾಗಿದೆ ಅದನ್ನು ಕರೆಕ್ಟ್ ಮಾಡುವಂತ ವ್ಯವಸ್ಥೆಗಳು ಇವತ್ತು ಆಗ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡ್ತಾ ಇದೆ. ಸೊ ಅದು ಅವ್ರು ತಿಳ್ಕೊಳ್ಬೇಕು. ಸರ್, ಯಡಳ್ಳಿ ಅವರು ಈಗ ತುಷ್ಟೀಕರಣ ಅಂತ ಹೇಳುವಾಗ ಬಿಜೆಪಿ ಕಡೆಯಿಂದ ಬರುವ ಆಕ್ಷೇಪಗಳಂದ್ರೆ ಕೇವಲ ಒಂದೇ ಮಾತ್ರ ಅಲ್ಲ, ರಾಮ ಜನ್ಮಭೂಮಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ವಿರೋಧ ಮಾಡ್ತು. ಕಾರಣ ತುಷ್ಟೀಕರಣ. ಬೇರೆ ಎಲ್ಲ ಬಿಟ್ಟಾಕಿ ಹಿಂದೂ ವಿಚಾರನ ಕೈ ಹಾಕೋದ್ ಬೇಡ, ಶಾಬಾನು ತೀರ್ಪನ್ನೇ ವಿರೋಧ ಮಾಡ್ಲಿಕ್ಕೆ ಯಾಕೆ ಹೋದ್ರು, ಬೇಕಾಗಿದ್ದು ಮುಸ್ಲಿಂ ಅವರ ತುಷ್ಟೀಕರಣ, ಆ ಮೂಲಕ ವೋಟ್ಗಳು. ಇದು ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೀಗೆ ಓಪನ್ ಆಗಿ ಮಾಡ್ತಾ ಇರುವ ತುಷ್ಟೀಕರಣವನ್ನು ಕೂಡ ಒಪ್ಪದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ಬಿಜೆಪಿಗರ ಪ್ರಶ್ನೆ. ಹೇಳಿ ಸರ್. ನಾನು ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ನಾನು ಇಲ್ಲಿ ಪ್ರತಿಪಾದನೆ ಮಾಡಕ್ ಬಂದಿಲ್ಲ. ಸರಿಯೇ, ನೀವು ತುಷ್ಟೀಕರಣ ಅನ್ನೋ ಪದವನ್ನು ಈ ಡಿಬೇಟ್ನಲ್ಲಿ ಮೊದಲು ಪ್ರಸ್ತಾಪ ಮಾಡಿದ್ರಿ, ಹಾಗಾಗಿ ನಿಮಗೆ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂ ತುಷ್ಟೀಕರಣ, ಅವ್ರದ್ದೇನು ಮುಸ್ಲಿಂ ತುಷ್ಟೀಕರಣ ಮಾಡಿದ್ದು ತಪ್ಪೇ, ಹಿಂದೂ ತುಷ್ಟೀಕರಣ ಮಾಡಿದ್ರು ತಪ್ಪೇ. ನನಗೆ ಬೇಕಾಗಿರೋದು ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ, ನಾವೆಲ್ಲ ಇದ್ದೀವಿ, ಬದುಕ್ತಾ ಇದ್ದೀವಿ. ಸಂವಿಧಾನ ಅನ್ನೋದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಜಾತಿ ಸಂಬಂಧಪಟ್ಟದ್ದಲ್ಲ, ಸಮುದಾಯಕ್ಕೆ ಸಂಬಂಧಪಟ್ಟದ್ದಲ್ಲ. ಸಂವಿಧಾನ ಅನ್ನೋದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ, ಭಾರತೀಯನಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಅಲ್ಲಿ ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ, ಯಾವುದೇ ದೇವರಿಗೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಹೌದು, ಅದು ಹೇಳ್ತಾ ಧರ್ಮ ನಿರಪೇಕ್ಷವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಸೊ ಸಂವಿಧಾನ ಅಡಿಯಲ್ಲಿ ನಾವು ಯಾವುದೇ ದೇವರನ್ನಾಗಲಿ, ದೈವವನ್ನಾಗಲಿ ಅಥವಾ ಧರ್ಮವನ್ನಾಗಲಿ ನಾವು ಪ್ರತಿಷ್ಠಾಪನೆ ಮಾಡುವುದಿಲ್ಲ. ಸೊ ಆದ್ದರಿಂದ ಆಮೇಲೆ ಹೇರಿಕೆಯನ್ನ ಯಾವುದು ಒಪ್ಪೋದಿಲ್ಲ. ನನಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ನಾಡಗೀತೆ ಬಗ್ಗೆ ಮಾತಾಡಿದ್ರು. ನಾಡಗೀತೆಯಲ್ಲಿ ಯಾರಿದ್ರು ಅದು ಕನ್ನಡದ ನಾಡಗೀತೆ, ಕನ್ನಡಿಗರು ನಾವು ಹೇಳ್ತೀವಿ. ಇದು ಸಂಸ್ಕೃತವನ್ನ ತಂದು ಬಂಗಾಲಿಯನ್ನ ತಂದು ಬಿಟ್ಟು ಯಾರು ಹೇಳಿದ್ರೆ ಕನ್ನಡ ಒಂದು ಪದ ತೋರಿಸಿ ನನಗೆ, ಒಂದೇ ಮಾತರಂ ಒಂದು ಪದ ಒಂದು ಪದ ಅಲ್ಲ, ಅದು ಪೂರ್ತಿಯಾಗಿ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ಸಂವಿಧಾನ ಅಂತಿಮ ಅಂತ ಹೇಳಿದ್ರಿ, ಸಂವಿಧಾನದ ಆಶಯದ ಸಂವಿಧಾನದ ಆರ್ಟಿಕಲ್ 51A ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸಂವಿಧಾನದ ಆಶಯಗಳ ಅಡಿಯಲ್ಲೇನೆ ತಂದ ನಿಯಮ. ನಮ್ಮ ನ್ಯಾಷನಲ್ ಆಂಥಮ್ಗೆ ಎಷ್ಟು ಗೌರವಾಧಾರಗಳನ್ನ ಕೊಡ್ತೀವೋ ಅಷ್ಟೇ ಗೌರವಾಧಾರವನ್ನ ನಾವು ಒಂದೇ ಮಾತರಂಗೂ ಕೊಡಬೇಕು. ಈಗ ಕೇಂದ್ರ ಸರ್ಕಾರ ತರ್ತಾ ಇರುವ ನಿಯಮ ಕೂಡ ಸಂವಿಧಾನದ ಆಶಯದ ಅಡಿಯಲ್ಲೇನೆ ಪೂರ್ಣ ಗೀತೆಯನ್ನ ಹಾಡಬೇಕು ಅಂತ ತರ್ತಿರುವಾಗ ಆಕ್ಷೇಪ ಯಾಕೆ? ಇಲ್ಲಿ ಎಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ವೇ ತರಲಾಗ್ತಾ ಇದೆ, ಎಲ್ಲಿ ಅನ್ಕಾನ್ಸ್ಟಿಟ್ಯೂಷನಲಿ ಈ 6 ಸ್ಟ್ಯಾನ್ಸ್ಗಳನ್ನು ಅಳವಡಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ? ಎಲ್ಲರಿಗೂ ಸಂಬಂಧಪಟ್ಟದ್ದು, ಒಂದು ಧರ್ಮಕ್ಕಲ್ಲ, ಒಂದು ದೇವರಿಗಲ್ಲ. ಅರ್ಥ ಆಯ್ತಾ? ನೀವು ಯಾವ್ದಾದ್ರು ಸ್ಟ್ಯಾಂಜಾ ತಂದ್ರೆ ಅಲ್ಲಿ ಒಂದು ಧರ್ಮದ, ಒಂದು ದೇವರಿಗೆ ಸಂಬಂಧಪಟ್ಟದಿರಬಾರ್ದು. ಅಲ್ಲ, ಅಲ್ಲಿರ್ತಕ್ಕ ಸ್ಟ್ಯಾಂಜಾ ಈಗ ಒಂದೇ ಮಾತರಮ್ಮನ್ನು ಎಲ್ಲರೂ ಒಪ್ಕೊಂಡಿದ್ದೇವೆ. ಅಲ್ಲಿರ್ತಕ್ಕಂಥ 2 ಸ್ಟ್ಯಾಂಜಾಗಳನ್ನು ಹೇಳ್ತಾನೆ ಬಂದಿದ್ದಾರೆ. ನೀವು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹೋದಾಗ ಅಲ್ಲಿ 98 ಲಕ್ಷ ಜನರ ಹೆಸರು ಇದೆಯಲ್ಲ, ಸ್ವತಂತ್ರ ತ್ಯಾಗ ಮಾಡಿದವರು. ಅಲ್ಲಿ 37,000 ಹೆಸರುಗಳು ಮುಸ್ಲಿಂ ಹೆಸರುಗಳಿರ್ತವೆ. ಅವರೆಲ್ಲರೂ ಸಹಿತ ಒಂದೇ ಮಾತರಂ ಹೇಳಿದ್ದಾರೆ, ಈ ದೇಶಕ್ಕೆ ಸ್ವತಂತ್ರ ತಂದಿದ್ದಾರೆ. ಇವ್ರೇನು ಹೋಗ್ತಿದಾರಲ್ಲ, ಸ್ವಾತಂತ್ರ್ಯಕ್ಕಾಗಿ ಏನನ್ನೂ ಮಾಡಿಲ್ಲ. ಇವರು ಇವಾಗ ಮಾತಾಡ್ತಾ ಇದ್ದಾರೆ ಒಂದೇ ಮಾತರಂ ಬಗ್ಗೆ. ನೀವು ಹೊರಡ್ಲಿಕ್ಕೆ ಮುಂಚೆ ನನಗೆ ಕಳೆದಾಗಬೇಕಾಗಿರೋ ನಿಮ್ಮಿಂದ ಉತ್ತರ, ಪೂರ್ಣ ಗೀತೆಯನ್ನ ಹಾಡ್ಲಿಕ್ಕೆ ಆಕ್ಷೇಪ ಯಾಕೆ ಅಂತ ನಂದು ಪ್ರಶ್ನೆ. ಈಗಾಗಲೇ ಮೊದಲು ಇತ್ತು, ಒಂದೇ ಮಾತರಂ ಒಪ್ಪಿದ್ದಾರೆ, 2 ಸ್ಟ್ಯಾನ್ಜಾಗಳು ಇದ್ದಾವೆ, ಅವುಗಳು ಬರ್ತಾ ಇದ್ದಾವೆ. 2 ಸ್ಟ್ಯಾನ್ಜಾ ಅಲ್ಲ ಸರ್, ಇರೋದು 6 ಸ್ಟ್ಯಾನ್ಜಾಗಳು. 6 ಸ್ಟ್ಯಾನ್ಜಾಗಳು ಬೇಕಿಲ್ಲ.
ಸಂವಿಧಾನದಲ್ಲಿ ನಾವು ದೇವರುಗಳ ಸ್ತುತಿಯನ್ನು ಒಪ್ಪೋದಿಲ್ಲ. ಆಯ್ತಾ? ಈ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ಜಾತಿ ಧರ್ಮಗಳು ಸಹಿತ ಒಂದು ಧರ್ಮದ ಹೇಳಿಕೆಯನ್ನು ಒಪ್ಪೋದಿಲ್ಲ. ನಿಮ್ಮ ಪೂರ್ಣ ಹೆಸರು ಒಂದು ನಿಮಿಷ ವಿಕಾಸ್ ಸರ್, ಒಂದು ನಿಮಿಷ ವಿಕಾಸ್ ಸರ್, ನಿಮ್ಮ ಪೂರ್ಣ ಹೆಸರೇನು ಸರ್? ಶಶಿಕಾಂತ್ ಸರ್, ನಿಮ್ಮ ಪೂರ್ಣ ಹೆಸರೇನು? ನಿಮ್ದು ಹಿಂದೂ ಧರ್ಮ ನಿಮ್ದು, ಒಂದು ನಿಮಿಷ ನಿಮ್ದು ಹಿಂದೂ ಧರ್ಮ ನಿಮ್ದು ಅಲ್ಲ, ಸಂವಿಧಾನ ಧರ್ಮ ಅಲ್ಲ, ಸಂವಿಧಾನ ವಿರುದ್ಧವಾದ ಕೆಲಸ ನೀವು ಮಾಡ್ತಾ ಇರೋದು. ಶಶಿಕಾಂತ್ ಸರ್, ನಿಮ್ಮ ಹೆಸರು ಶಶಿಕಾಂತ್ ಯಡಳ್ಳಿ ಅಂತ ಇರುವಾಗ ಶಶಿ ಎಡ ಅಂತಂದ್ರೆ ನೀವು ಒಪ್ತೀರಾ ಅದನ್ನ? ಯಾವುದನ್ನ? ಶಶಿ ಎಡ ಅಂತ ಮಾತ್ರ ನಿಮ್ಮ ಹೆಸರನ್ನ ಕರೆದ್ರೆ ನೀವು ಅದನ್ನ ಒಪ್ತೀರಾ? ಮೊದಲಿಂದ ಅದನ್ನೇ ಕರ್ಕೊಂಡ್ ಬಂದ್ರೆ ಅದನ್ನೇ ಒಪ್ತಾ ಇದ್ದೆ ನಾನು. ಮೊದಲಿಂದ ಅಲ್ಲ ಇವಾಗ ಸರ್, ಬದಲಾಯಿಸಿ ಮೊದಲು ಗೊತ್ತೇನಿಲ್ಲ. ಬರೆದಾಗ ಹೌದು, ಎಡನೋ ಅದೇ ಬಲನೋ, ನಿಮಗೆ ಮೊದಲಿಂದ ಹೇಗೆ ನನ್ನ ನಿಮ್ಮ- ಹೆಸರನ್ನು ಅದನ್ನೇ ನಿಮ್ಮ ಇಟ್ಟಿದ್ರೆ ಅದನ್ನೇ ಪೋಷಕರು ಒಪ್ಕೊಳ್ತಾ ಇದ್ದೆ ಅಲ್ವಾ? ನಾನು. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ಬರೆದಿದ್ದು 6 ಸ್ಟ್ಯಾನ್ಸಾಗಳನ್ನ ಸರ್, ಮೊದಲು ನೆಹರು ಕತ್ತರಿಸಿದ್ದಲ್ಲ, ಮೊದಲು ಅದನ್ನ ಯಾಕೆ ಒಪ್ಪೋದಿಲ್ಲ? ಈಗ ನಾನು ಅದು ಈಗ ಅಗತ್ಯ ಇರ್ಲಿಲ್ಲ. ನಾನು ಹೇಳ್ತಾ ಇರೋದು ಈ ದೇಶ ನಿಮ್ಮ ಒಂದು ಧರ್ಮಕ್ಕಲ್ಲ, ಒಂದು ಜಾತಿಗಲ್ಲ, ಒಂದು ದೇವರಿಗಲ್ಲ, ಸರಿ. ಅಲ್ಲಿರ್ತಕ್ಕಂಥದ್ದು ಈ ಭೂಮಿ, ಈ ದೇಶದ ಭೂಮಿ ಎಲ್ಲರಿಗೂ ಸಂಬಂಧಪಟ್ಟದ್ದು. ಈ ದೇಶದ ಭೂಮಿಯನ್ನ ಕೇಳಿ, ನಾನು ಮಾತಾಡೋದು ಕೇಳಿ, ಈ ದೇಶದ ಭೂಮಿ, ಈ ನನ್ನ ನೆಲ, ಈ ಮಾತೃಭೂಮಿ ಇದೆಲ್ಲ ಒಂದು ಸೇರಿ ಶಶಿಕಾಂತ್ ಯಡಳ್ಳಿ ಅವರು 30 ಸೆಕೆಂಡ್ ಆನ್ ಏರ್, 30 ಸೆಕೆಂಡ್ ಅವರು ಹೊರಡಬೇಕು. 30 ಸೆಕೆಂಡ್ 30 ಸೆಕೆಂಡ್ ಸುಮ್ಮನೆ ರೀ. ಈ ದೇಶದ ಮಾತೃಭೂಮಿ ಅಂತ ಏನಿದೆ ಅಲ್ವಾ, ಈ ದೇಶದಲ್ಲಿ ಹುಟ್ಟಿದಂತ, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟದ್ದು. ಅದು ಯಾವುದೇ ಧರ್ಮದಲ್ಲಿ ಇದ್ರೂ ಸಹಿತ ಎಲ್ಲರಿಗೂ ಸಂಬಂಧಪಟ್ಟದ್ದು. ಆದ್ರೆ ನಾನು ಒಂದು ಧರ್ಮದ ದೇವತೆಯನ್ನ ಈ ಭೂಮಿಗೆ ಕಾಣ್ತಾ ಇದ್ದೀನಿ, ನಾನು ಆರಾಧಿಸ್ತಾ ಇದ್ದೀನಿ, ಅದಕ್ಕೆ ಎಲ್ಲರೂ ಸಹಿತ ಆರಾಧಿಸಬೇಕು, ಅದು ಕಡ್ಡಾಯ. ನೀನು ಆರಾಧಿಸ್ತಾ ಇದ್ರೆ ನಿನಗೆ 3 ವರ್ಷ ಶಿಕ್ಷೆ ಕೊಡ್ತೀನಿ ಅನ್ನೋದಿದೆಯಲ್ಲ, ನಿಮ್ಮ ಮಣ್ಣಿನಲ್ಲ, ನಿಮ್ಮ ಸಂಸ್ಕೃತಿ ಅದು. ಈ ಮಣ್ಣಿನ ಸಂಸ್ಕೃತಿ ಅಲ್ಲ, ಇದು ಸಂವಿಧಾನವನ್ನು ಗೌರವಿಸುವುದು. ಮೂಲಭೂತ ಪ್ರಶ್ನೆಗೆ ಹೋಗ್ಬೇಕು. ಮೂಲಭೂತ ಪ್ರಶ್ನೆಗೆ ಅಶ್ವಿನ್ ಅವರು ದೇವರನ್ನ ನೂಕೋದು, ಭಾರತಾಂಬೆಯನ್ನ ಪೂಜೆ ಮಾಡೋದು, ನಿಮ್ಮ ದೇವರುಗಳು ಆಯ್ತು ಬೇಡ. ನಾನು ಹೇಳ್ತಾ ಇದ್ದೀನಿ, ಏಕದೇವ ಉಪಾಸಕ ನಾನು. ಲಿಂಗಾಯತದಲ್ಲಿ ನಾವು ಯಾರನ್ನು ಪೂಜಿಸುವುದಿಲ್ಲ, ಯಾರನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ನನಗೆ ದುರ್ಗೆ, ಸರಸ್ವತಿ ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಧರ್ಮದ, ನನ್ನ ದೇವರಿದಾರಲ್ಲ, ಇಷ್ಟ ಲಿಂಗ ಉಳಿದಿದ್ದೆಲ್ಲ ಮತ ಅಲ್ಲ. ಹೌದೌದು, ನಿಮ್ಮ ಧರ್ಮ ಇರ್ತದೆ, ನಿಮ್ಮ ಹಿಂದೂ ಅನ್ನೋ ಧರ್ಮನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆಯ್ತಾ? ಸುಪ್ರೀಂ ಕೋರ್ಟ್ ಧರ್ಮನೇ ಅಲ್ಲ ನಿಮ್ಮದು. ಅಶ್ವಿನ್ ಅವ್ರ ಸ್ಕ್ರೀನ್ ಅಲ್ಲಿ ಅಶ್ವಿನ್ ಅವರು ಉತ್ತರ ಕೊಡ್ಲಿ. ಅದಾದ್ಮೇಲೆ ಗಿರಿಧರ್ ಸರ್, ಅಶ್ವಿನ್ ಅವರು ಅದಾದ್ಮೇಲೆ ಗಿರಿಧರ್ ಸರ್, ಅಶ್ವಿನ್ ಅವರು ಅದಾದ್ಮೇಲೆ ಗಿರಿಧರ್ ಸರ್, ನೀವು ಉತ್ತರ ಕೊಡ್ರಿ ಸರ್, ನೀವು ಉತ್ತರ ಕೊಡಿ. ಅಶ್ವಿನ್ ಅವರೇ, ಈ ನೆಲದ ಮೂಲ ಸಂಸ್ಕೃತಿ ಯಾವುದು? ಶಶಿಕಾಂತ್ ಅವರ ಪ್ರಕಾರ ಈ ನೆಲದ ಮೂಲ ಸಂಸ್ಕೃತಿ ಅಲ್ಲ, ಇದು ದೇವಿಯ ಆರಾಧನೆ ಅಥವಾ ದೇವಿಯ ಸ್ವರೂಪದಲ್ಲಿ ಪ್ರಕೃತಿಯ ಆರಾಧನೆ ಅಥವಾ ದೇವಿಯ ಸ್ವರೂಪದಲ್ಲಿ ಭಾರತಾಂಬೆಯ ಆರಾಧನೆ ಈ ನೆಲದ ಮೂಲ ಸಂಸ್ಕೃತಿ ಅಲ್ಲ. ಹಾಗಾದ್ರೆ ಯಾವುದು ಭಾರತದ ಮೂಲ ಸಂಸ್ಕೃತಿ? ಅಶ್ವಿನ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಸಿಂಪಲ್ ಆಗಿ ಉತ್ತರ ಇದೆ. ಶಶಿಕಾಂತ್ ಯಡಳ್ಳಿ ಸರ್ದು ಮಾತನ್ನ ನಮ್ಮ ಉಮರ್ ಶರೀಫ್ ಅವರು ಒಪ್ಪಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನಿಮ್ಗೆ ಸರ್ ಒಂದು ಡೌಟ್ ಇರೋದೇನು ಅಂದ್ರೆ, ಕಾಂಗ್ರೆಸ್ ವರ್ಷನ್ ಒಂದೇ ಮಾತರಂ ಇದೆಯಲ್ಲ, ಅಲ್ಲ ಸರ್, ಅದಲ್ಲ. ಈಗ ಇಷ್ಟು ವರ್ಷ ಕಾಂಗ್ರೆಸ್ ವರ್ಷನ್ ಒಂದೇ ಮಾತರಂ ಇತ್ತಲ್ಲ, ಅದಕ್ಕೂ ಈ ಒಂದೇ ಮಾತರಂ ಅಂತ ಬರ್ದಿದ್ರಲ್ಲ ಸರ್, ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ ಸರ್? ಇಲ್ಲಿ ಮೇಡಮ್ ಒಂದು ಅದ್ಭುತವಾದ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈ ದೇಶ ಶಶಿಕಾಂತ್ ಈಗ ಎಲ್ಲಾ ಧರ್ಮೀಯರ ಸಂಬಂಧಪಟ್ಟದ್ದು. ಇದು ಮಾತೃಭೂಮಿ ಇದೆಯಲ್ಲ, ಎಲ್ಲಾ ಧರ್ಮೀಯರ ಮಾತೃಭೂಮಿ. ಆದ್ದರಿಂದ ಈ ಮಾತೃಭೂಮಿಯನ್ನ ನಾನು ದೇವರಿಗೆ ಹೋಲಿಸುವುದು ಬೇಡ. ಭಾಷೆ ಹೇರಿಕೆ ಇದೆ, ಧರ್ಮದ ಹೇರಿಕೆ ಇದೆ, ದೇವರ ಹೇರಿಕೆ ಇದೆ, ಎಲ್ಲವೂ ಬೇಕಾಗಿಲ್ಲ. ನಾನು ಸಂವಿಧಾನ, ಮಾತೃಭೂಮಿ ಅಂದ್ರೆ ನಾನು ಹುಟ್ಟಿದ ಭೂಮಿ, ನಾನು ಜನಿಸಿದ ಭೂಮಿ. ಈ ಮಾತೃಭೂಮಿ ನಾನು ಗೌರವಿಸುತ್ತೇನೆ. ಅದನ್ನು ನಿಮ್ಮ ಕನ್ನಡಕದಲ್ಲಿ ನಾನು ನೋಡುವುದಿಲ್ಲ. ಅರ್ಥ ಆಯ್ತಾ? ಅವ್ರ ಹೆಸರು ತಗೊಂಡಿದ್ದೀನಿ. ನಮ್ಮ ಉಮರ್ ಶರೀಫ್ ಅವ್ರು ಪುನಃ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್, ಬೇಡ ಇದು ನಾವು ಚರ್ಚೆ ಮಾಡೋಂಥದ್ದಲ್ಲ. ನಮ್ಮ ಒಂದು ಮಾತಂದ್ರು, ನಮ್ DNA ಅದ್ರಲ್ಲಿ ಇದೆ, ನಾವು ಪೂರ್ವಜರ ಬಗ್ಗೆ ಮಾತಾಡ್ಬೇಕ್ರಿ ಅಂತ ಒಂದು ಮಾತು ಹೇಳಿದ್ರು. ನಾವು ಒಂದ್ ಸ್ವಲ್ಪ ನಾವು ಎಜುಕೇಟ್ ಆಗ್ಬೇಕು. ಶಶಿಕಾಂತ್ ನೀವು ಈಗ ನೀವೀಗ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಯಾರ್ದಾದ್ರೂ ಒಂದು ಸಮುದಾಯದ ಮತ ತಗೋಬೇಕಾ ನೀವು? ಕೇಳಿಸ್ಕೊಳ್ಳಿ ಸರ್, ಎಲ್ರು ಹಿಂದೆ 37,000 ಜನ ಮುಸಲ್ಮಾನರು ನಮ್ಮ ದೇಶಕ್ಕೆ ಪ್ರಾಣ ತೆತ್ತಿದ್ದಾರೆ ಅಂತ ಹೇಳ್ತಿದ್ದೀರಾ.
ಅಂದಾಗ ಕೇಳಿಸ್ಕೊಳ್ಳಿ ಸರ್, ಅವರೆಲ್ಲ ಹೋರಾಟದ ಫಲ ಇವತ್ತು ಭಾರತ ದೇಶ ಈ ಮಟ್ಟಕ್ಕೆ ಸುಭದ್ರವಾಗಿ ಇಲ್ಲಿ ನಿಂತಿದೆ. ಇವತ್ತು 143 ದೇಶದಲ್ಲಿ ಭಾರತ ಹಿಂಗೆ ನೋಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಸರ್. ಓವರ್ ನೈಟಲ್ಲಿ ಇವೆಲ್ಲ ಆಗಲ್ಲ. ಎಲ್ಲರೂ ಇದ್ದಾರೆ, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಸಿಖ್ ಎಲ್ಲರೂ ಇದ್ದಾರೆ ಸರ್. ಹಾಗಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಸ್ಮಿತಾ ಮೇಡಮ್ ಪದೇ ಪದೇ ಕೇಳ್ತಿದ್ದಾರೆ. ಒಬ್ಬ ಶಶಿಕಾಂತ್ ಯಡಳ್ಳಿನ ಹೆಂಗೆಂಗೋ ಹೇಳಕ್ ಆಗಲ್ಲ ಸರ್. ದೇಶ ಕಟ್ಟಕ್ಕೆ ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ಒಂದೇ ಮಾತರಂ ಹೆಂಗ್ ಬಂತು ಅಂತ ತೋರಿಸ್ತಿದ್ದಾರೆ. ಉಮರ್ ಶರೀಫ್ ಅವರು ಅದನ್ನೇ ಹೇಳ್ತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾರು ಭಯ ಪಡಬೇಡಿ ಅಂತ. ಇದನ್ನ ಹೇಳಕ್ಕೆ ಕಾಂಗ್ರೆಸ್ ಅವ್ರು ಬರ್ತಿಲ್ಲ. ನೀವೇನು ತುಷ್ಟೀಕರಣ ಮಾಡಿ ನಾಳೆ ಬೆಳಿಗ್ಗೆ ನೀವು ದೇಶ ಸುಭದ್ರವಾಗಿ ಎಲ್ರು ಈಗ RSS ಅವರು ಕೂತಿದ್ದಾರೆ, ಬಿಜೆಪಿ ಅವರು ಏನಂದ್ರು, ಎಲ್ರು ಒಂದೇ, ಮುಸಲ್ಮಾನರು ನಾವೇ ಒಂದೇ, ಎಲ್ರು ಒಂದೇ ಅಂತ ಪದೇ ಪದೇ ಹೇಳ್ತಿದ್ದಾರೆ. ವಿಕಾಸ್ ಅವ್ರ ಮೇಲಿರೋ ಮತ್ತೊಂದು ಬಿಜೆಪಿ ಮೇಲಿರೋ ಸರ್ ಥ್ಯಾಂಕ್ ಯು ಕಾಮ್ ಡೌನ್. ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ಲಿಲ್ಲ ಅಂತಂದ್ರೆ ನೀವಿಬ್ರು ಮಾತನಾಡೋದು ಕೂಡ ಎನರ್ಜಿ ವೇಸ್ಟ್. ನಿಮ್ಮಿಬ್ಬರ ವಾಯ್ಸ್ ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇಬ್ಬರಿಗೂ ಮತ್ತೊಮ್ಮೆ ಮನವಿ, ಕೈಂಡ್ಲಿ ಸ್ಪೀಕ್ ಒನ್ ಆಫ್ಟರ್ ಅದರ್. ವಿಕಾಸ್ ಅವರಿಗೆ ಪ್ರಶ್ನೆ, ನಾನು ಇಬ್ಬರಿಗೂ ಹೇಳಿದ್ದೀನಿ ಸರ್, ನೀವು ಹಿಂಗೆ ಹೇಳ್ಬೇಡಿ. ನಾನು ಇಬ್ಬರಿಗೂ ಹೇಳಿದ್ದೀನಿ, ವೀಕ್ಷಕರಿಗೆ ಗೊತ್ತಿದೆ. ವಿಕಾಸ್ ಅವರಿಗೆ ಪ್ರಶ್ನೆ. ವಿಕಾಸ್ ಅವರೇ, ಪಶ್ಚಿಮ ಬಂಗಾಳ ಚುನಾವಣೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೊಂದು ವಿರೋಧ ಪಕ್ಷದ ಆರೋಪ ಇರೋದು, ನೀವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಯಾರನ್ನ ವಿರೋಧ ಮಾಡ್ತಿದ್ದೀರಿ? ನಾನು ಮತ್ತೊಮ್ಮೆ ಕೇಳ್ತೀನಿ, ಠಾಗೂರ್ ಅವರದ್ದು ನಿರ್ಧಾರ ಆಗಿತ್ತು ಕೇವಲ 2 ಸ್ಟ್ಯಾನ್ಸಾಗಳನ್ನ ರಿಟೈನ್ ಮಾಡೋಕೆ, ಹಾಗಾದ್ರೆ ನೀವು ಠಾಗೂರ್ ಅವರನ್ನು ಕೂಡ ವಿರೋಧ ಮಾಡ್ತಿದ್ದೀರಾ? ನಾನು ಆಲ್ರೆಡಿ ತುಂಬಾ ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳಿದ್ದೇನೆ. ಯಾವಾಗ ನೆಹರು ಅವರು ವೆರಿ ಫಸ್ಟ್ ಒಬ್ಜೆಕ್ಷನ್ ಜಿನ್ನಾ ಮಾಡ್ತಾರೆ, ಜಿನ್ನಾ ಮಾಡಿದ ನಂತರ ನೆಹರು ಅವರೆಲ್ಲರಿಗೂ ಕೂಡ ಕನ್ವಿನ್ಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವೆರಿ ಫಸ್ಟ್ ಒಬ್ಜೆಕ್ಷನ್ ಮಾಡಿದ್ದು ಜಿನ್ನಾ ಕುಣಿಸಿದಾಗೆ ಕುಣಿದಿದ್ದು ನೆಹರು ಅವರು, ಉಳಿದವರು ಕುಣಿಲಿಲ್ಲ. ಉಳಿದವರೆಲ್ಲರೂ ಕೂಡ ಸರಿಯಾಗಿದ್ರು. ನೆಹರು ತಮ್ಮ ಪೂರ್ವಾಗ್ರಹವನ್ನು ಉಳಿದವರ ಮೇಲೆ ಹೇರಿದ್ರು. ಇದಕ್ಕೆ 1937 ಅಲ್ಲ, ಅದರ ನಂತರ ಸುದೀರ್ಘ ಇತಿಹಾಸದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಉದಾಹರಣೆಗಳು ಸಿಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಅತ್ಯಂತ ಹೆಚ್ಚು ಮೋಸ ಮಾಡಿದ್ದು ನೆಹರು. ಎಲ್ರಿಗೂ ನೀವು ಅದು ಉದ್ದಗಲಕ್ಕೂ ಸಿಗುತ್ತೆ. ಸಂವಿಧಾನ ಅಂತ ಮಾತನಾಡ್ತಾರೆ ಯಡಳ್ಳಿ ಅವರು. ಆ ಸಂವಿಧಾನ ನಮಗೂ ಧರ್ಮ ಇದ್ದ ಹಾಗೆ. ಆ ಸಂವಿಧಾನದ ಒರಿಜಿನಲ್ ಮೊದಲ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ರು, ಅದರಲ್ಲಿ ಮಹಾಭಾರತ, ರಾಮಾಯಣ, ಬುದ್ಧ ಎಲ್ಲರ ಉಲ್ಲೇಖ ಇದೆ. ಏನ್ ಮಾತಾಡ್ತಾರೆ ಇವರು? ಎಲ್ಲ ಅದರ ಚಿತ್ರಗಳಿದೆ, ಅದರ ಉಲ್ಲೇಖ ಇದೆ, ಎಲ್ಲವೂ ಇದೆ. ಯಾವುದನ್ನು ಇವರು ನೋಡೋದಿಲ್ಲ. ಕೇಳ್ಕೊಳ್ರಿ, ಯಾರು ನಾವು ಏರಿಕೆ ಮಾಡ್ತಾ ಇಲ್ಲ, ನಾವು ಏರಿಕೆ ಮಾಡ್ತಾ ಇಲ್ಲ. ಕೇಳ್ಕೊಳ್ಳಿ, ಯಾವ ಭಾಷೆ ಏರಿಕೆ ಯಾರು ಮಾಡ್ತಾ ಇಲ್ಲ. ಈಗ ನೀವ್ ಹೇಳಿದ್ರಿ, ವಿಕಾಸ್ ಅವರ ವಾಯ್ಸ್ ಕಮ್ಯುನಿಸ್ಟ್ ಅಲ್ಲ, ನೀವು ಇದರಲ್ವಾ? ಸಂವಿಧಾನವನ್ನು ವಿರೋಧ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀವು ತೆಗೆಯುವಂತ ಇಬ್ಬರದು
ವಿಕಾಸ್ ಅವ್ರು ಮಾತ್ರ ಅವನೇ. ವಿಕಾಸ್ ಅವ್ರು ಮಾತ್ರ ಅವನೇ. ವಿಕಾಸ್ ಅವರು ನೀವು ಜನರಿಗೆ ಉತ್ತರ ಈಗ ಈ ಎಡಹಳ್ಳಿ ಅಂತ ಇಲ್ಲಿ ಯಾರು ಬಂದಿದ್ದಾರೆ ಸರ್ ವಿಷಯ ಮಾತಾಡಿ ಮತ್ತೆ don't go personal. ಇವರು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ 100% ಸರ್ ನೀವು ವಿಷಯ ಮಾತಾಡಿ ಅಲ್ಲ ಬಿಜೆಪಿ ಠಾಗೂರ್ ಅವರನ್ನ ಕೂಡ ಅಪೋಸ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ನೋಡ್ರಿ, ಕೊಡಿ. ಬಿಜೆಪಿ ಸ್ಪಷ್ಟವಾಗಿ ಈ ದೇಶದ ಮೇಲೆ ಆಗಿರ್ತಕ್ಕಂಥ ಹಿಸ್ಟಾರಿಕಲ್ ರಾಂಗ್ ಡೂಯಿಂಗ್ಸ್ ಏನಿದೆ ಅದನ್ನು ಸರಿ ಮಾಡ್ತಾ ಇದೆ. ಕಾಂಗ್ರೆಸ್ ಈ ದೇಶವನ್ನು ಸಂಪೂರ್ಣವಾಗಿ ಹಾದಿ ತಪ್ಪಿಸಿತ್ತು. ಸಂವಿಧಾನವನ್ನು 76 ಬಾರಿ ತಿದ್ದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಗಾಳಿಗೆ ತೂರಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದೇ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಅವ್ರು ಏನು ಒಂದೇ ಮಾತರಮಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ಏನು ಹಾಳುಗೆಡವಿದ್ರು ಅದನ್ನು ಇವತ್ತು ಸರಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದು ಚುನಾವಣೆಗೋಸ್ಕರ ನಾವು ಮಾಡ್ತಾ ಇರುವಂತದ್ದಲ್ಲ. ನಾವು ಭಾರತದ ಸಂಸ್ಕೃತಿ, ಭಾರತದ ಪರಂಪರೆ, ಭಾರತದ ಇತಿಹಾಸ ಇದನ್ನು ಪುನರುತ್ಥಾನ ಮಾಡುವಲ್ಲಿ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ. ಮತ್ತೆ ಅವ್ರು ಮಾತಾಡ್ತಾ ಮುಸಲ್ಮಾನರ ಬಗ್ಗೆ ಮಾತಾಡಿದ್ರು. ಯಾರು ಭಾರತ ಮಾತೆಗೆ ಜೈಕಾರ ಹಾಕ್ತಾರೆ, ಯಾರು ಒಂದೇ ಮಾತರಂ ಒಪ್ಕೊಳ್ತಾರೆ ಅಂತ ಮುಸಲ್ಮಾನರಿಗೆ ನಾವು ಹಿಂದೆ ಕೂಡ ಗೌರವ ಕೊಟ್ಟಿದ್ದೇವೆ, ಇವಾಗ್ಲೂ ಗೌರವ ಕೊಡ್ತೇವೆ, ಮುಂದೆ ಕೂಡ ಗೌರವ ಕೊಡ್ತೇವೆ. ಅಬ್ದುಲ್ ಕಲಾಂ ಆಜಾದ್ ಇವರಿಗೆಲ್ಲ ಗೌರವ ಕೊಟ್ಟಿದ್ದೇವೆ ಅಂತ ನಾವು ಭಯೋತ್ಪಾದಕರಿಗೆ ಗೌರವ ಉಪಾಸನೆ. Sir, you answered. Thank you. ಶರೀಫ್ ಅವರಿಗೆ ಪ್ರಶ್ನೆ. ಸರ್ ನೀವು ಮೈಕ್ ಹಾಕಿಲ್ಲ. ಸರ್ ಥ್ಯಾಂಕ್ ಯು. ವಿಕಾಸ್ ಅವರು ಮೈಕ್ ಶರೀಫ್ ಅವರ ಪ್ರಶ್ನೆ. ಇಬ್ರು ಸ್ವಲ್ಪ ಸೈಲೆಂಟ್ ಆಗಿದ್ರೆ ನಾವು ಮಾತಾಡಬಹುದು. ಶರೀಫ್ ಸರ್ ಕಾಲಿಂಗ್ ದ ಡಿಬೇಟ್. ಸ್ವಲ್ಪ ಶಾಂತವಾಗಿದ್ರೆ ಶರೀಫ್ ಅವರೇ ಯುಕೆ ಅಲ್ಲಿ ಶರೀಫ್ ಅವರಿಗೆ ಥ್ಯಾಂಕ್ ಯು ಶರೀಫ್ ಅವರಿಗೆ ಮಾತ್ರ ಪ್ರಶ್ನೆ. ಶರೀಫ್ ಸರ್ ಯುಕೆ ಅಲ್ಲಿ ಗಾಡ್ ಸೇವ್ ದ ಕಂಟ್ರಿ ಸರ್ ಆಯ್ತು. ವಿಕಾಸ್ ಅವ್ರಿಗೆ ಆಯ್ತು, ನಿಮ್ದು ಪ್ರಶ್ನೆ ಕೇಳಿದಾಗಿದೆ ಶರೀಫ್ ಸರ್. ಈಗ ಯುಕೆ ಅಲ್ಲಿ ನಿಂತು ಬಿಟ್ಟು ನಾವು ಅಲ್ಲಿನ ಗಾಡ್ ಸೇವ್ ದ ಕಿಂಗ್ ಅಂತ ಹೇಳಿ ನಾವು ನ್ಯಾಷನಲ್ ಆಂಥಮ್ ಹೇಳಬೇಕು ಅಂದ್ರೆ ಆ ಗಾಡ್ ಯಾರು, ಕಿಂಗ್ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಮುಸಲ್ಮಾನರಿಗೂ ಇಲ್ಲ, ಯುಕೆ ಅಲ್ಲಿರುವ ಹಿಂದೂಗಳಿಗೂ ಅವಕಾಶ ಇಲ್ಲ. ಯಾಕಂದ್ರೆ ಆ ದೇಶ ಅದನ್ನ ನ್ಯಾಷನಲ್ ಆಂಥಮ್ ಅಂತ ಹೇಳಿ ಒಪ್ಪಿದೆ. ಇಲ್ಲಿ ಭಾರತದಲ್ಲಿ ಮಾತ್ರ ಒಂದೇ ಮಾತರಮನ್ನ ರಾಷ್ಟ್ರೀಯ ಗೀತೆ ಅಂತ ಒಪ್ಪಿ ಅಂದ್ರೆ ಇಲ್ಲ, ಅದರಲ್ಲಿ ದುರ್ಗೆ ಇದೆ. ನೀವು ಯಾಕೆ ಅಲ್ಲಿರುವ ಗಾಡ್ ಯಾರು, ಅಲ್ಲಿರುವ ಕಿಂಗ್ ಯಾರು ಪ್ರಶ್ನೆ ಯಾಕೆ ಬರೋದಿಲ್ಲ? ಇದು ನ್ಯಾಷನಲ್ ಆಂಥಮ್ಗೆ ಅನ್ವಯಿಸುತ್ತೆ. ಯಾಕಂದ್ರೆ ನ್ಯಾಷನಲ್ ಆಂಥಮ್ನಲ್ಲಿ ಕೂಡ ನಮ್ಮ ಜನಗಣಮನ ಅಧಿನಾಯಕ ಜಯ ಹೇನಲ್ಲಿ ಕೂಡ ನಾಯಕ ಜಯ ಇಲ್ಲ ಅದರಲ್ಲಿ ಕೂಡ ದೇವರ ಬಗ್ಗೆ ಇರುವಂತಹ ಆ ಪದಗಳು ಯಾವುದೇ ಸ್ಪೆಸಿಫಿಕ್ ಆಗಿ ಇದು ದುರ್ಗಾ, ಇದು ರಾಮ, ಇದು ಕೃಷ್ಣ ಅಂತ ಹೇಳಲಾಗಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಜೆನರಿಕ್ ಆಗಿರುವಾಗ ಯಾರಿಗೂ ಏನ್ ತೊಂದರೆ ಇಲ್ಲ. ಇವತ್ತಿಗೂ ನಾನು ಓದ್ತೀನಿ, ಏನ್ ತೊಂದರೆ ಇಲ್ಲ. ಇವಾಗ ಇವ್ರು ಹೇಳಿದ್ರು ಮಣ್ಣಿನ ಸಂಸ್ಕೃತಿ ಅಂತ ಹೇಳ್ಬಿಟ್ಟು ದುರ್ಗಮ್ಮನ ನಾವು ಆರಾಧಿಸ್ತೇವೆ ಅಂತ ಒಂದು ಮಾತು ಹೇಳಿದ್ರು. ಕಾಳಿ ಪೂಜೆ ನಡೆಯುತ್ತಮ್ಮ, ಎಲ್ಲಿ ನೇಪಾಲ್ನಲ್ಲಿ ನಡೆಯುತ್ತೆ, ಒರಿಸ್ಸಾನಲ್ಲಿ ನಡೆಯುತ್ತೆ, ವೆಸ್ಟ್ ಬೆಂಗಾಲ್ ನಡೆಯುತ್ತೆ, ಅಸ್ಸಾಂನಲ್ಲಿ ನಡೆಯುತ್ತೆ. ಅಲ್ಲಿ ಬಲಿದಾನ ಕೊಡಕ್ಕಾಗುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ಕುರಿಗಳನ್ನ ತಗೊಂಡೋಗ್ತಾರೆ. ನೇಪಾಲ್ನಲ್ಲಿ ಗಡಿಮಾ ಎನ್ನುವ ಆ ಅವತಾರಿಗೆ ದುರ್ಗಮ್ಮನ ಅವರನ್ನ ಪೂಜಿಸುವ ರೀತಿಯಲ್ಲಿ ಅಲ್ಲಿರತಕ್ಕ ಎಮ್ಮೆಗಳನ್ನು ಬಲಿ ಕೊಡ್ತಾರೆ. ಎಮ್ಮೆಗಳನ್ನು ಬಲಿ ಕೊಡ್ತಾರೆ. ಇವತ್ತಿಗೆ ನಿಮ್ಮ ಹಿಂದೂ ಧರ್ಮದ ಇಂಟರ್ಪ್ರಿಟೇಷನ್ ಗದಿಮಾಯಿ ಅಂತ ಹೇಳುವ ದುರ್ಗಮ್ಮನ ನೇಪಾಲ್ನಲ್ಲಿ ತೃಪ್ತಿಪಡಿಸಕ್ಕೆ ಎಮ್ಮೆಗಳನ್ನ ಬಲಿ ಕೊಡಲಾಗತ್ತೆ. ಮತ್ತೆ ಇವತ್ತಿಗೆ ಅದನ್ನ ಎಲ್ಲಾ ಹಿಂದೂಗಳು ಕೂಡ ನಾವು ಇದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ನೀವು ಹೇಳಕ್ಕಾಗತ್ತಾ? ನೇಪಾಳಲ್ಲಿ ಆಗೋದಕ್ಕೆ ನಾನು ಯಾಕೆ ಒಪ್ಪಿಗೆ ಕೊಡಬೇಕು? ಅಲ್ಲೂ ದುರ್ಗಾನೇ ಇರೋದು. ವೆಸ್ಟ್ ಬೆಂಗಾಲ್ನಲ್ಲಿ ನನಗಿದು ಲಾಜಿಕ್ ಅರ್ಥ ಆಗ್ತಿಲ್ಲ. ಯಾರಿಗೂ ಅರ್ಥ ಆಗಲ್ಲ. ಸ್ಮಿತಾ, ನಮ್ಮ ದೇಶದಲ್ಲಿ ಒಂದು ಲಾ ಇದೆ, 18 ವರ್ಷದ ಹೆಣ್ಮಕ್ಳಿನ ಕೆಳಗೆ ಇವ್ರಿಗೆ ಮದುವೆ ಆಗ್ಲಿಕ್ಕಿಲ್ಲ ಅಂತ. ಎಷ್ಟು ಮುಸಲ್ಮಾನ ರಾಷ್ಟ್ರಗಳಲ್ಲಿ ಆ
6 ವರ್ಷ 7 ವರ್ಷ 10 ವರ್ಷ 9 ವರ್ಷ ಮುಸಲ್ಮಾನರು ಅಲ್ಲಿ ಮದುವೆ ಆಗ್ತಾರೆ. ನೀವು ಅದನ್ನ ಒಪ್ತೀರಾ ಅಂತ ಕೇಳಲ್ಲ ನಾನು ಇವ್ರನ್ನ. ಅಸಂಬಂಧ ಕೇಳಲ್ಲ. ಪ್ರಶ್ನೆಗಳು, ಅಸಂಬಂಧ ಏನು ಹೋಲಿಕೆಗಳು nonsense ಬೇಡ. ಮಾತಾಡ್ತೀರಲ್ರಿ? ಏನ್ nonsense ಮಾತಾಡ್ತೀರಿ? ಸರಿಯಾಗಿ ಮಾತಾಡಿ. Nonsense ಮಾತಾಡ್ಬೇಡಿ. Logic ಮಾತಾಡಿ. ಈಗ ವಿಷಯ ಮಾತಾಡಿ. ವಿಷಯ ಮಾತಾಡಿ. ಯಾಕೆ ಈಗ ದುಬೈಯಲ್ಲಿ ಇದು ಒಂದ್ ಪ್ರಶ್ನೆ ಸೌದಿ ಅರೇಬಿಯಲ್ಲಿ ಮಾಡಿದ್ರಲ್ಲ. ಕಳ್ತನ ಮಾಡಿದ್ರೆ ಶರಿಯಾ ಲಾ ಅಂದ್ರೆ ಕೈ ಕಡಿತಾರೆ. ಆ ಕಾನೂನು ಇಲ್ಲೂ ಶರಿಯಾ ಪ್ರಕಾರ ತಂದು ಬಿಡ್ತಿ ಅಂತ ಹೇಳಿದ್ರೆ ಒಪ್ತೀರಾ ನೀವು? ಒಂದ್ ನಿಮಿಷ. ಮುಸಲ್ಮಾನರಿಗೆ ಆ ಕಾನೂನು ತಂದು ಬಿಡೋಣ. ಬಂದು ಶರಿಯಾ ಒಪ್ತೀರಲ್ಲ ನೀವು? ಈಗ ಒಂದು ಪ್ರಶ್ನೆ, ಆಯ್ತು, ನೀವು ನೀವು ಈ ದೇಶವನ್ನು ಕಡೆ ಈ 10 ಸೆಕೆಂಡ್ ಇದೆ ನನ್ನ ಹತ್ರ. ಪೂಜ್ಯ ಕಡೆ ರೂಪದಲ್ಲಿ 10 ನೋಡ್ತೀರಾ ಸೆಕೆಂಡ್. ಇಲ್ವಾ? ಅಶ್ವಿನ್ ಅವರೇ, ಅದನ್ನ ಹೇಳಿ. ಅಶ್ವಿನ್ ಅವರೇ, ಈ ಒಂದು ದೇಶವನ್ನು ದೇಶ- ಪೂಜ್ಯ ರೂಪದಲ್ಲಿ ನೋಡ್ತೀರಾ ಇಲ್ವಾ? ನೀವು quick ಆಗಿ ಈ ಹೆಸರು ದೇಶವನ್ನು ನೋಡಿ. ಪೂಜ್ಯ ರೂಪದಲ್ಲಿ quick ಆಗಿ ನೀವು ಹೆಸರು ನೋಡ್ತೀರಾ ನೋಡಿ, ಇಲ್ವಾ? ಶರೀಫ್ ಸರ್. ಅದು ಉತ್ತರ ಕೊಡಿ. ಈ ದೇಶವನ್ನ ತಾಯಿ ಅಂತ ಕರೆಯೋದ್ರಲ್ಲಿ ನಮ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. Thank you so much. ಫಸ್ಟ್ Thank ವಿಷಯ you ಅಲ್ಲ, so ಸೋ ಮಚ್ ಇಲ್ಲ. Thank you, sir. ಬೋಲೋ ಭಾರತ್ ಮಾತಾ ಕಿ ಜೈಯಲ್ಲಿ ಬೋಲೋ ಭಾರತ್ ಜೈ ಮಾತಾ ಸರ್. ಕಿ ಜೈ ಹೇಳೋದ್ರಲ್ಲಿ ನಾವು ಹಿಂದಿರುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮಂತೆ ಎಲ್ಲ ಹೇಳಿದ್ರೆ ಸಮಸ್ಯೆನೇ ಇರಲ್ಲ. ವೀಕ್ಷಕರಿಗೆ ಕ್ಷಮೆ ಯಾಚಿಸ್ತಾ ನಾನೊಬ್ಳು ಮಾತ್ರ ಇದ್ರೆ ಸಾಕು. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಎಲ್ಲರಿಗೂ. ಚರ್ಚೆಗಿಂತ ಜಾಸ್ತಿ ಇವತ್ತು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇದ್ದ, ಮಾತುಕತೆಯೇ ಜಾಸ್ತಿ ಆಗಿದ್ರಿಂದ ನಾನು ವೀಕ್ಷಕರಿಗೆ ಕ್ಷಮೆ ಯಾಚಿಸ್ತಾ, ಶರೀಫ್ ಅವರು ಕಡೆಯಲ್ಲಿ ಹೇಳಿದಂತೆ ಎಲ್ಲರಿಗೂ ಈ ದೇಶವನ್ನ ತಾಯಿಯಂತೆ ಪೂಜಿಸುವ, ಈ ದೇಶವನ್ನ ಜೈ ಅಂತ ಹೇಳಿ ಆರಾಧಿಸುವ ಭಾವನೆ ಎಲ್ರಿಗೂ ಬಂದ್ಬಿಟ್ರೆ ನಾವು ಈ ಚರ್ಚೆ ಮಾಡಿದ್ದು ಕೂಡ ಸಾರ್ಥಕ ಅಂತ ಆಶಿಸ್ತಾ, ಈ ಮನಸ್ಥಿತಿ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಚರ್ಚೆ ಮುಗಿಸ್ತಿದ್ದೀನಿ. ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಂದೇ ಮಾತ್ರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.